ಸಾಕ್ಷಾತ್ಕಾರವಾಗಿ ಹರಿಹರಪ್ಪಾಜಿ ಅಂತ ನಾವೇನು ಹೇಳ್ತೀವೋ, ಮೂಲ ದೇವಿ ಸಿಗೋದಕ್ಕೆ ಮುಂಚೆ ನನಗೆ ಪರಮಾತ್ಮರ ಅನುಗ್ರಹ ಆಗಿ ಮುಂಚೆ ಶಿವ ಪಾರ್ವತಿ ನೇರವಾಗಿ ಕಾಲಿಟ್ಟಂಥ ಸ್ಥಳ. ಕೃಪೆಯಿಂದ ಗುರುಗಳು, ವಸಿಷ್ಠ ಮಾಮುನಿಗಳು, ವಿಶ್ವಾಮಿತ್ರರು, ಅದು ಇರುವೆ ಕಾಣುತ್ತೆ, ಆದ್ರೆ ಸಪ್ತಮಾತೃಕೆಯರು ಕಾಣ್ತಾರೆ. ಆ ಒಂದು ವೃಕ್ಷದಲ್ಲಿ ಸಪ್ತಮಾತೃಕೆಯರು ನೆಲೆಸಿರ್ತಾರೆ. ಆ ಸ್ಪರ್ಶ ಮಾಡೋದ್ರಲ್ಲೇ 7 ಜನ್ಮದ್ದು ಪುಣ್ಯ ಬರುತ್ತೆ. 18 ಭುಜದಲ್ಲೇ ಶಕ್ತಿ ಇಟ್ಕೊಂಡ್ಬಿಟ್ಟಿದ್ದಾಳೆ ತಾಯಿ. ಅವ್ರನ್ನೇನ್ ಮಾಡೋದು, ಪಾದದಡೆ ಇಟ್ಕೊಂಡ್ಬಿಟ್ರು. ನೀವು ತೊಂದರೆನೇ ಕೊಡಬೇಡಿ, ನನ್ನ ಕ್ಷೇತ್ರಕ್ಕೆ ಬಂದಂತ ಭಕ್ತ ಎಷ್ಟು ನೋವಿಂದ ಬಂದಿರ್ತಾನೆ, ಇನ್ ಮುಂದೆ ಕೊಡಬಾರ್ದು. ದ್ವಾದಶ ಲಿಂಗಗಳ ದರ್ಶನ ಮಾಡೋದು ಒಂದೇ. ಈ ದೇವಿಯ ಗರ್ಭನಾಭಿತವ ಇರ್ತಕ್ಕಂಥ ಶಿವಲಿಂಗ ದರ್ಶನ ಮಾಡೋದು. ನನ್ನ ಹತ್ರ ಮಾತಾಡ್ತಿರೋರು ನೀವ್ ಹೇಗ್ ಮಾತಾಡ್ತಿರೋ ಹಾಗೆ ನನ್ನ ಮೈ ಮೇಲೆ ದೇವ್ರು ಬಂದಿದ್ದಲ್ಲ, ನೇರವಾಗಿ ಬಂದು ಹೀಗೆ ಮಾತಾಡೋರು. ಪ್ರತಿಯೊಂದು ಬ್ರಹ್ಮಜ್ಞಾನ ಬರೆದಂತ ವಿಶ್ವಾಮಿತ್ರರು ಇದ್ದಾರೆ. ನಿರಂತರ ಸೇವೆ ಮಾಡುವಾಗ ಮಾನವ ಸ್ವರೂಪಿ ಆಗ್ಬಿಡ್ತಾಳೆ. ಪಿತೃ ದೋಷ ಹಚ್ಚಿದಾಗ ಅವ್ರ ಕರ್ಮ ಎಲ್ಲ ತೀರಿ ಅಖಂಡ ಜ್ಯೋತಿಯಾಗಿ ಒಂದು ಜ್ಯೋತಿಯಾಗಿ ಇಲ್ಲಿ ಯಾವುದೇ ಮುಂದೆ ಮನೇಲಿ ಶ್ರೀಚಕ್ರ ಇಟ್ಕೊಳೋರು ತಂದಿ ದೇವಿ ಹತ್ರ ಒಂದು ಪೂಜೆ ಮಾಡಿಸ್ಕೊಂಡೋದ್ರೆ ಅಷ್ಟೇ ಫಲ ಇರುತ್ತೆ. ಎಲ್ಲರೂ ದೇವತೆಗಳೆಲ್ಲ ದೈವಲೋಕದಿಂದ ಭೂತಳಕ್ಕೆ ಬಂದು ಮಾನವ ರೂಪಾಗಿ ಏನೂ ಗೊತ್ತಿಲ್ಲ ಆ ರೀತಿ ಇದ್ದಾರೆ. ಮುಂದೆ ಚಿನ್ನದ ಬೆಲೆ 300 ರೂಪಾಯಿ ಆಗುತ್ತೆ. ಇನ್ನು ಮುಂದಕ್ಕೆ ದೈವ ಅನ್ನೋ ಜಗತ್ತು ಬರೀತದೆ. ತನಗೆ ಬೇಕಾದ ಚಿನ್ನ ಅನ್ನೋದು ಕಿಳಿತದೆ, ಅನ್ನ ಅನ್ನೋದು ಮೇಕ್ ಹೋಗುತ್ತೆ. ಗುರುಗಳೇ, ಮತ್ತೆ ಈ ಒಂದು ಸ್ಥಳದಲ್ಲಿ ನೀವು ನಮ್ಗೆಲ್ಲ ಒಂದು ಕರ್ಕೊಂಡು ಹೋಗಿ ಎಲ್ಲ ತೋರ್ಸಿದ್ರಿ. ಮೊದಲೇ ನಾನು ಬಂದಾಗ ಹಿಂದೆ ಒಂದು ಬಿಲ್ವ ವೃಕ್ಷ ತೋರ್ಸಿದ್ರಿ, ಮತ್ತೆ ಒಂದು ಕೈಲಾಸ ಪೀಠ ಅಂತ ಒಂದು ತೋರ್ಸಿದ್ರಿ ನೀವು. ಸೊ ಅದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಮಾಹಿತಿಯನ್ನ ಕೊಡಿ. ಇಲ್ಲಿ ತಾಯಿ ಜಗನ್ಮಾತೆ ಬಂದು ನೆಲ್ಸೋದಕ್ಕೂ ಮುಂಚೆ ಶಿವ ಪಾರ್ವತಿ ನೇರವಾಗಿ ಕಾಲಿಟ್ಟಂತ ಸ್ಥಳ. ಆ ಸ್ಥಳ ಮೊದಲು ದೇವಸ್ಥಾನ ಆಗ್ಬೇಕು ಅಂತ ನೋಡಿ. ದೇವತೆಗಳ ಒಂದು ಶಕ್ತಿ, ಇಚ್ಛಾಶಕ್ತಿ ಹೇಗಿರುತ್ತೆ ಅಂದ್ರೆ ಮೊದಲು ದೇವಸ್ಥಾನ ಆಗ್ಬೇಕು ಅಂದ್ಬಿಟ್ಟು ಅಲ್ಲಿ ಎಲ್ಲವೂ ವ್ಯವಸ್ಥೆ ಮಾಡ್ತಾರೆ. ಅಲ್ಲಿ 3 ವರ್ಷ ಆದ್ಮೇಲೆ ಯಾವುದೇ ವ್ಯವಸ್ಥೆ ಆಗಲ್ಲ, ಬೇಡ ಅಂದ್ಬಿಟ್ಟು ಮುಂದಕ್ಕೆ ಬರ್ತಾರೆ. ಅದಾದ್ಮೇಲೆ ಬಂದಿದೆ ಇದು ಈ ದೇವಸ್ಥಾನ. ಈ ಸ್ಥಳ ಅಮ್ಮ ಕೂತಿರೋದು. ಆ ಸ್ಥಳ ಏನ್ ಮಾಡ್ತಾರೆ, ಮುಂದೆ ನೀನು ಬೇಕಪ್ಪ ಅಂತಾರೆ. ಇದು ಮೂಲ. ಮತ್ತೆ ಹಿಂದೆ ಏನ್ ಬಿಲ್ವ ಇದೆ, ಇಲ್ಲಿವರೆಗೂ ಬಿಲ್ಪತ್ರೆ ನೋಡಿದೀವಿ 3, ಆದ್ರೆ ಮಹಾಬಿಲ್ವ ಅದು ಅದ್ರದೇ ಆದಂತ ದಿನದಲ್ಲಿ ಹಾಕಿಸ್ತಾ ಇದ್ರು. ಚಿತ್ತ ಪೌರ್ಣಮಿಲಿ ದೇವತೆಗಳೆಲ್ಲ ಅನುಗ್ರಹಿಸಂತ ಕಾಲ. ಅರುಣಾಚಲದಿಂದ ಯಾರೋ ಒಬ್ರಿಗೆ ಭಕ್ತರಿಗೆ ಅವ್ರಿಗೆ ಜ್ಞಾನೋದಯ ಆಗುತ್ತೆ. ಅವರೇ ಸ್ವತಃ ತಂದು ಕೊಟ್ಟಂತದ್ದು. ಭಕ್ತಾದಿಗಳು ತಂದು ಕೊಟ್ಟಿರೋದು, ನಾವು ಹೋಗಿದ್ದಲ್ಲ, ಅವ್ರು ಸ್ವತಃ ತಂದು ಕೊಡೋದು. ಪುಣ್ಯಾತ್ಮರು ತಂದು ಕೊಟ್ರು. ಆ ಸಮಯದಲ್ಲಿ ಆಗ್ತಂತ ಅದು ಮಹಾಬಿಲ್ವ. ಸಾಮಾನ್ಯವಾಗಿ ಎಲ್ಲೂ ಬರಲ್ಲ. ಶಿವನ್ ಕ್ಷೇತ್ರದಲ್ಲಿ ಶಿವನ್ ಪರಿಪೂರ್ಣ ಅನುಗ್ರಹ ಇದ್ದಂತ ಸ್ಥಳದಲ್ಲಿ ಆ ದೇವಿ ಅನುಗ್ರಹ, ನನ್ನ ತಂದೆ ಹರಿಹರಪ್ಪಾಜಿ ಕೃಪೆಯಿಂದ ಗುರುಗಳು, ವಸಿಷ್ಠ ಮಾಮುನಿಗಳು, ವಿಶ್ವಾಮಿತ್ರರು, ಧರ್ಮ ದೇವತೆ, ಮತ್ತೆ ಆಂಜನೇಯ ಸ್ವಾಮಿ, ಸತ್ಯದೇವರು ಎಲ್ಲ ನಮ್ಮ ತಂದೆ ತಾಯಿಗಳು, ದೇವಾನ್ ದೇವತೆಗಳು ಅನುಗ್ರಹದಿಂದ ಅಲ್ಲಿ ಸದಾಕಾಲ ಚಿದಾನಂದವಾಗಿ ಬೆಳೀತಾ. ನಾವು ನೋಡಿರೋ ಹಂಗೆ ಬಿಲ್ವಪತ್ರೆ 3 ದಳದ್ದಿರುತ್ತೆ. ಆದ್ರೆ ಇಲ್ಲಿ ವಿಶೇಷ ನಾನು ನೋಡಿರೋದು ಆಶ್ಚರ್ಯ ಆಯ್ತು. ಹೌದು. ಅದು ಹೇಗೆ ಅದು ಮಹಾಬಿಲ್ವ ಶಿವನ್ಗೆ ಬಹಳ ಪ್ರಿಯ. ಅರುಣಾಚಲನ ಶಿವನ ಮತ್ತೆ ಸಪ್ತ ಮಾತೃಕೆಯರು ಪರಿಪೂರ್ಣವಾಗಿ ಅಲ್ಲಿ ಆ ಒಂದೊಂದು ಗಿಡದಲ್ಲಿ ಒಂದೊಂದು ಜೀವಿ ನೋಡಿದ್ರೆ ಸಪ್ತ ಮಾತೃಕೆಯರ ಅದು ಸೂಕ್ಷ್ಮ ಜ್ಞಾನದಲ್ಲಿ ನೋಡ್ಬೇಕಾಗುತ್ತೆ. ಅದು ಇರುವೆ ಕಾಣುತ್ತೆ, ಆದ್ರೆ ಸಪ್ತ ಮಾತೃಕೆಯರು ಕಾಣ್ತಾರೆ. ಅಲ್ಲಿ ಆ ಒಂದು ವೃಕ್ಷದಲ್ಲಿ ಸಪ್ತ ಮಾತೃಕೆಯರು ನೆಲೆಸಿರ್ತಾರೆ. ಅಷ್ಟು ವಿಶೇಷತೆ ಬಿಲ್ವಪತ್ರೆ. ಹೌದು, ಬಿಲ್ವಪತ್ರೆಯಲ್ಲೇ ಶಿವ ನೆಲೆಸಿರ್ತಾರೆ. ಮಹಾಬಿಲ್ವದಲ್ಲಿ ಮಹಾಶಿವನು ನೆಲೆಸಿರ್ತಾರೆ. ಶಿವನ ಅಂಶ ಯಾರ್ಯಾರು ಧರಿಸಿರ್ತಾರೋ, ಸಪ್ತ ಮಾತೃಕೆಯರು, ಸಪ್ತ ಗುಣಗಳು, ಸಪ್ತ ಶಕ್ತಿಗಳು, ಸಪ್ತ ಜ್ಞಾನೋದಕ ಶುದ್ಧ ಜ್ಞಾನನೂ ಇರುತ್ತೆ. ಆ ಸ್ಪರ್ಶ ಮಾಡೋದ್ರಲ್ಲೇ 7 ಜನ್ಮದ್ದು ಪುಣ್ಯ ಬರುತ್ತೆ. ಅದನ್ನ ಆ ದಿನ ಚೈತ್ರ ಪೌರ್ಣಮಿ ವಸಂತ ಕಾಲದಲ್ಲಿ ಹೆಂಗೆ ಚಿಗುರುತ್ತದೋ
ಅಂತ ಒಂದು ಕಾಲದ ಭಗವಂತನ ಸಮಯ ಅಂತ ಇರುತ್ತೆ. ಆ ಸಮಯದಲ್ಲಿ ನಮಗೂ ಗೊತ್ತಿಳ್ದಿಲ್ಲ. ಯಾರೋ ಭಕ್ತ ಅಲ್ಲಿ ಹೋಗಿರ್ತಾರೆ, ತರ್ಬೋದಾ ಅಂತಾರೆ, ಆನಂದವಾಗಿ ತರ್ನಿ ಅಂತೀವಿ. ಪುಣ್ಯಾತ್ಮರು ನಮ್ಮ ಜೊತೆ ಕೈ ಜೋಡಿಸೋದ್ರು ಇನ್ನೊಬ್ರು ಪುಣ್ಯಾತ್ಮರು ಮಾಲಿಂಗ ಸ್ವಾಮಿ ಅಂತ, ಅವರು ನಾವು ಹಾಕಿದ್ದು ಇವತ್ತು ಆನಂದವಾಗಿ ಬೆಳೀತಾ ಇದೆ. ತುಂಬಾ ಚೆನ್ನಾಗಿದೆ, ಅದು ನೋಡಿದ್ರೇನೆ ಆನಂದ ಆಗುತ್ತೆ, ಅಷ್ಟು ಚೆನ್ನಾಗಿದೆ ಗುರುಗಳೇ ಬಿಲ್ವ ವೃಕ್ಷ. ಮತ್ತೆ ಇನ್ನೊಂದು ವಿಷಯ ನೀವು ಹೇಳ್ತಾ ಇದ್ರಿ, ಇಲ್ಲಿ ಅಮ್ಮನವರು ನೆಲೆಸಿರೋದು ಅಂದ್ರೆ ಈ ಒಂದು ಸ್ಥಳ ಒಂದು 54 ಶಕ್ತಿ ಪೀಠಗಳಿಗೆ ಸಮಾನವಾದಂತ ಇದು ಒಂದು ದರ್ಶನ ಮಾಡಿದ್ರೇನೆ ಒಂದು 54 ಶಕ್ತಿ ಪೀಠ ದರ್ಶನ ಮಾಡಿದ್ದು ಪುಣ್ಯ ಫಲ ದೊರೆಯುತ್ತೆ ಅಂತ ತಿಳಿಸ್ಕೊಟ್ರೆ, ಸೊ ಅದು ಏನು ಯಾಕೆ ಅಷ್ಟೊಂದು ವಿಶೇಷತೆ ಇಲ್ಲಿ ಅಮ್ಮನವರಲ್ಲಿ ಇದೆ ಅಂತ ಅದ್ರ ಬಗ್ಗೆ ಎಲ್ಲಾ ಕ್ಷೇತ್ರದಲ್ಲಿ ಒಂದೊಂದು ಶಕ್ತಿ ಇಟ್ಟಿದ್ದಾರೆ. ಅವೆಲ್ಲವೂ ಶಕ್ತಿ ಸೇರಿ 18 ಶಕ್ತಿಗಳಾಗಿದೆ. ಆ 18 ಭುಜದಲ್ಲೇ ಶಕ್ತಿ ಇಟ್ಕೊಂಡ್ಬಿಟ್ಟಿದ್ದಾಳೆ ತಾಯಿ. ಆ ಭುಜದ ಶಕ್ತಿ ಹೋದ ಮೇಲೆ ತನ್ನ ಹುಟ್ಟಿನ ಶಕ್ತಿ ಬರಬೇಕು, ಗರ್ಭ, ಕೊನೆಗೆ ಎಲ್ಲವೂ ಸ್ಥಿತಿ ಬರೋದೇ ಲಿಂಗ ಸ್ವರೂಪಿ, ಅಲ್ಲಿಗೆ ಇಟ್ಕೊಂಡ್ಬಿಟ್ಟಿದ್ದಾಳೆ. ಈ ಶಕ್ತಿಗಳನ್ನ ಎಲ್ಲವೂ ಡಿಸ್ಟರ್ಬ್ ಮಾಡೋರು ಯಾರು ತೊಂದರೆ ಕೊಡೋರು ಇವರೇ ನವಗ್ರಹಗಳು. ಅವ್ರನ್ನೇನ್ ಮಾಡಿದ್ರು ಪಾದದಡೆ ಇಟ್ಕೊಂಡ್ಬಿಟ್ರು. ನೀವು ತೊಂದರೆನೇ ಕೊಡಬೇಡಿ, ನನ್ನ ಕ್ಷೇತ್ರಕ್ಕೆ ಬಂದಂತ ಭಕ್ತ ಎಷ್ಟು ನೋವಿಂದ ಬಂದಿರ್ತಾನೆ, ಇನ್ ಮುಂದೆ ಕೊಡಬಾರ್ದು ಅನ್ನೋದಕ್ಕೆ ತಾಯಿ ಇಟ್ಕೊಂಡ್ಬಿಟ್ರು. 54 ಶಕ್ತಿ ಪೀಠದಲ್ಲಿ ಏನೇನ್ ಶಕ್ತಿ ಇದೆಯೋ ಪರಿಪೂರ್ಣ ಸಾಧಕರು ನಿಷ್ಕಲ್ಮಶವಾಗಿ ಬಂದು ಕೂತ್ಕೊಂಡ್ಬೇಡ್ದಾಗ ಆ ಶಕ್ತಿನ ನೋಡಬಹುದು. ಅದು ಆನಂದ ಆಗಿದೆ ಎಲ್ರಿಗೂ. ಮತ್ತೆ 12 ಲಿಂಗಗಳ ದರ್ಶನ ಮಾಡೋದು ಒಂದೇ, ಈ ದೇವಿಯ ಗರ್ಭನಾಭಿತವ ಇರ್ತಕ್ಕಂಥ ಶಿವಲಿಂಗ ದರ್ಶನ ಮಾಡೋದು ಒಂದೇ. ಅದು ಎಷ್ಟೋ ಭಕ್ತರಿಗೆ ಅನುಭವ ಆಗಿದೆ. ಈ ಕ್ಷೇತ್ರದ ಒಂದು ಇತಿಹಾಸ ಅಂದ್ರೆ ಈ ಒಂದು ಅಮ್ಮನವ್ರದ್ದು ಈ ವಿನ್ಯಾಸ ಹೀಗೆ ಬರಬೇಕು ಅಂತ, ಅದು ಹೇಗೆ ಅದು ನಿಮ್ಮಲ್ಲಿ ಮೂಡಿದ್ದು ಗುರುಗಳೇ? ಅದು ಈ ರೀತಿಯಾಗಿ ಅಮ್ಮನವರು ವಿಗ್ರಹ ಬರಬೇಕು ಅಂತ ಪ್ರತಿದಿನ ಅಮ್ಮ ಮಲ್ಕೊಳ್ಳುವಾಗಲಿ ನನ್ನ ಕೆಲಸ ಮಾಡುವಾಗಲಿ ಪ್ರತಿ ಕ್ಷಣನೂ ನನ್ನ ಹತ್ರ ಮಾತಾಡ್ತಿರೋರು. ನೀವ್ ಹೇಗ್ ಮಾತಾಡ್ತಿರೋ ಹಾಗೆ ನನ್ನ ಮೈ ಮೇಲೆ ದೇವ್ರು ಬಂದಿದ್ದಲ್ಲ, ನೇರವಾಗಿ ಬಂದು ಹೀಗೆ ಮಾತಾಡೋರು. ಪ್ರತಿಯೊಂದು ವಿನ್ಯಾಸ ತೋರ್ಸೋರು. ಶಿಲ್ಪಿಗಳಿಗೆ ಹೇಳ್ದಾಗ ಇದು ಹುಚ್ಚುತನ ಅಂತಂದ್ರು. ತುಂಬಾ ದೊಡ್ಡ ಶಿಲ್ಪಿಗಳೇ ಅವರು ಮಾಡಿದವರು, ನರೇಶ್ ಅಂತ ಪಾಪ. ಅವ್ರಿಗೆ ಹೇಳಿದ್ರೆ ಅವರು ತುಂಬಾ ಮಾಸ್ಟ್ರು, ಸುಮಾರು ಜನಕ್ಕೆಲ್ಲ ಕಲಿಕೆಲ್ಲ ಕಳ್ಸಿಕೊಟ್ಟಿದ್ದಾರೆ ಶಿಲ್ಪಿಗಳು, ಪುಣ್ಯಾತ್ಮರು. ಇದು ಹುಚ್ಚುತನ ಅಂತಾರೆ, ನಾನು ಎಲ್ಲೂ ನೋಡಿಲ್ಲ ಇದು, ನೀವ್ ಯಾಕೆ ಈ ತರ ಮಾಡ್ತಿದ್ದೀರಾ? ನಮಗ್ ಬೇಕು ನೋಡಿ, ನಿಮ್ಗೆ ಅನುಗ್ರಹ ಇದೆ ದೇವಿದು, ಮಾಡ್ಕೊಡೋಗಿರಿ. ಅವರು 1 ವಾರ ಟೈಮ್ ತಗೊಂಡ್ರು, ನಮ್ಮ ಹತ್ರ ಎಲ್ಲ ವಿಚಾರ ತಗೊಂಡ್ರು. ಡ್ರಾಯಿಂಗ್ ಮಾಡಿದ್ಮೇಲೆ ಹೇಳಿದ್ರು, ನೋಡಿ ಇನ್ನೊಂದ್ಸತಿ ಯೋಚನೆ ಮಾಡಿ ಇದು ಮಾಡೋದ್ ಮುಂಚೆ ಅಂದ್ರು. ಇಲ್ಲ ನನಗ್ ಬೇಕು, ಆಯ್ತು ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಸುಮಾರು 2-3 ವರ್ಷ ತಗೊಂಡ್ರು ಮಾಡೋದಕ್ಕೆ, ಪೂರ್ಣ ಮಾಡೋದಕ್ಕೆ. ಪೂರ್ಣ ಆಗೋದಕ್ಕೆ 3 ವರ್ಷ ಒಂದೊಂದು ಉಳಿ ಪೆಟ್ಟಿನಲ್ಲೂ ಅಲ್ಲಾಗೋಂಥ ಅನುಭವನ ಇಲ್ಲಿ ನಮ್ಗೆ ಜೀವನದಲ್ಲಿ ಅನುಭವ ಆಗಿದೆ. ಅಲ್ಲೇನಾದ್ರು ನಿಲ್ಲಿಸ್ರು ಅಂದ್ರೆ ಇಲ್ಲಿ ಸಮಸ್ಯೆ ಆಗೋದು. ಪ್ರತಿಯೊಂದು ಸಮಯನೂ ಹೇಳ್ಕೊಡೋರು. ಇಲ್ಲಿ ಏನಾಗ್ತಿತ್ತು, ಇಲ್ಲಿ ಭಕ್ತರು ಕೊಟ್ಟ 10, 5 ರೂಪಾಯಿ, 1 ರೂಪಾಯಿ ದುಡ್ಡಿಂದನೂ ಎಲ್ಲವೂ ಸೇರಿದೆ ದೇವಿಗೆ. ಇಲ್ಲಿ ಶ್ರಮ ಬಿದ್ದ ಭಕ್ತರ ಫಲ ಹೊರತು ಇಲ್ಲಿ ಯಾವುದು ಬೇರೆ ಯಾವುದು ಇಲ್ಲ. ಪ್ರತಿಯೊಬ್ಬ ಭಕ್ತನ ಒಂದು ರೂಪಾಯಿಯೂ ಈ ಕ್ಷೇತ್ರಕ್ಕೆ ಸೇರಿದೆ. ಪ್ರತಿದಿನ ಆ ಭಕ್ತನ ಶ್ರಮದ ಫಲದಿಂದ, ದೈವದ ಫಲದಿಂದ ಜ್ಯೋತಿ ಉರಿಯುತ್ತಾ ಇದೆ, ಇಲ್ಲಿ ಸೇವೆ ನಡೀತಾ ಇದೆ. ಬಹಳ ಒಂದು ಅಮ್ಮನವರು ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅನ್ಸುತ್ತೆ, ಅಷ್ಟು ಚೆನ್ನಾಗಿ ಅವ್ರು ಕೂಡ ಕೆತ್ತಿದ್ದಾರೆ. ಹಾಗೆ ಅಮ್ಮನವರು ಕೂಡ ಎಷ್ಟೋ ಭಕ್ತಾದಿಗಳಿಗೆ ಒಂದು ದರ್ಶನ ಕೂಡ ಕೊಡ್ತಾ ಇದ್ದಾರೆ. ಹೌದು, ಅವರು ಒಂದು ಈ ಸ್ವರೂಪನ ಬಹಳ ಚೆನ್ನಾಗಿದೆ ವಿಗ್ರಹ ಅಂತ. ಇಲ್ಲಿ ಬರುವಂತ ಭಕ್ತಾದಿಗಳು ಅಂದ್ರೆ ನೀವು ಹೇಳಿದ್ರಿ ಭಕ್ತ ಮತ್ತು ಭಗವಂತನ ಒಂದು ನೇರ ಸಂಬಂಧ ಇರುತ್ತೆ ಅಂತ. ಹಾಗಾಗಿ ಇಲ್ಲಿ ಏನು ಪರಿಹಾರ ಅಂತ ಏನು ಇಲ್ಲಿ ಕೊಡಲ್ವಾ ಗುರುಗಳೇ? ಇಲ್ಲ, ಪರಿಹಾರ ಅಂದ್ರೆ ನೋಡಿ, ಸಾಕ್ಷಾತ್ಕಾರವಾಗಿ ಹರಿಹರಪ್ಪಾಜಿ ಅಂತ ನಾವ್ ಏನ್ ಹೇಳ್ತೀವೋ, ಮೂಲ ದೇವಿ ಸಿರ್ಗೋತ್ ಮುಂಚೆ ನಂಗೆ ಪರಮಾತ್ಮರ ಅನುಗ್ರಹ ಆಗಿತ್ತು. ಹಿಂದೆ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಪರಮಾತ್ಮ ತನ್ನ ತಾಯಿ ಯಶೋಧ ಮಾತೆಗೆ ಬಾಯಲ್ಲಿ ಬ್ರಹ್ಮಾಂಡ ಹೆಂಗ್ ತೋರ್ಸಿದ್ರು, ತನ್ನ ವಿಶ್ವರೂಪನ ಅರ್ಜುನಂಗೆ ಹೆಂಗ್ ತೋರ್ಸಿದ್ರು, ಅದೇ ರೀತಿ ಪ್ರತಿ ಕ್ಷಣನೂ ನೋಡೋಂತ ಒಂದು ಅನುಗ್ರಹ ಮಾಡಿದ್ದಾರೆ ನಮ್ಗೆ. ಇಂಥ ಸ್ಥಳಕ್ಕೆ ಹೋಗಪ್ಪ, ಈ ರೀತಿ ಕಾರ್ಯ ಅಂದ್ರೆ ಎಷ್ಟೋ ಕಾರ್ಯದಲ್ಲಿ ಆ ಸ್ಥಳಕ್ಕೆ ಹೋದಾಗ ನಡೆಸ್ಕೊಂಡಿದ್ದಾರೆ. ಅಯೋಧ್ಯೆ ಆಗ್ಬೋದು, ಕಾಶಿ ಆಗ್ಬೋದು, ಹರಿದ್ವಾರ ಆಗ್ಬೋದು. ನಮ್ಗೆ ಯಾರು ಸಂಬಂಧನೇ ಇಲ್ಲ. ಇಲ್ಲಿಂದ ಯಜ್ಞ ಯಗಾದಿಗಳ ಸಾಮಾನು ತಗೊಂಡೋದಾಗ ಅಲ್ಲೆಲ್ಲವೂ ವ್ಯವಸ್ಥೆ ಆಗಿ ಅಲ್ಲಿ ಪರಿಪೂರ್ಣವಾಗಿ ಸೇವೆ ನಡೀತದೆ, ದೈವ ಸೇವೆ. ನಾವ್ ಯಾರು ಅಂತ ಗೊತ್ತಿಲ್ಲ ಅಂದ್ರೆ ನೋಡಿದ ಕ್ಷಣನೇ ಅವರು ಒಪ್ಕೊಂಡು ನಮ್ಮವರು ಇವರು ದೈವದ ಬಾಂಧವ್ಯರು ಅಂತ ಆ ರೀತಿಯೆಲ್ಲ ಅನುಭವ ಆಗಿದೆ. ಸ್ವತಃ ಅಮೃತ್ಸರಲ್ಲಿ ನಮ್ಗೆ ಸನ್ಮಾನ ಮಾಡಿದ್ದಾರೆ ಕರ್ಕೊಂಡೋಗಿ. ಹರಿಹರಪ್ಪಾಜಿಯಿಂದನೇ ಎಲ್ಲ ಕೃಪೆ ಸಿಗ್ತಾ ಇರೋದು.
ಅಂದ್ರೆ ಅವರ ನಿಮ್ಮ ಜೊತೆ ಅಂದ್ರೆ ಒಡನಾಟ ಇತ್ತಾ ನೀವು ಜೊತೆ? ಇಲ್ಲ, ಅವ್ರು ಏಕಾಂತ ಆದ 2 ತಿಂಗಳಿಗೆ 2010 ಅಕ್ಟೋಬರ್ ಅಲ್ಲಿ ಹೋದವರು ನಾವು. ಜೂನ್ ಅಲ್ಲಿ ಅವರು ಏಕಾಂತ ಆಗ್ತಾರೆ 13 ಅಕ್ಟೋಬರ್ ಅಲ್ಲಿ ನಾವು ಹೋಗ್ತೀವಿ. ಹೋದಾಗ ಹಿಂದೆಲ್ಲ ನಾವು ಚೈತನ್ಯವಾಗಿ ಕಾಣ್ತಿರ್ತದೆ. ನಾನು ಕಾಣೋದೆಲ್ಲ ಭ್ರಮೆ ಅಂತೀವಿ. ಶಿವ ಕಂಡ್ರು, ದೇವತೆ ಕಂಡ್ರು ನನ್ನ ಭ್ರಮೆ ಅಂತ ಅನ್ಕೋತೀವಿ. ಭ್ರಮೆನೆ ಈಗ ಕಾಣ್ತಾ ಇದೆ, ನನ್ನ ಭ್ರಮೆ. ಏನೋ ಕಾಣ್ತಾ ಇದೆ, ಇದೆಲ್ಲವೂ ಭ್ರಮೆ ಅಂತೀನಿ. ದೇವರೂರು ಅಂತ ಹೋದಾಗ ನನಗೆ ಏನು ರೇವಣ್ಣವ್ರು ಅಂತಿರೋ ಅವರ ದೈವದ ನಾಮಾಂಕಿತವಾಗಿ ಅಶ್ವತ್ಥಾಮ ಅಂತ ನಾಮಾಂಕಿತ ಇದೆ. ಅವರ ಅನುಗ್ರಹ, ದೇವರು ಅವರ ಮೂಲಕ ನಮಗೆ ಒಂದು ಅನುಗ್ರಹ ಮಾಡಿಸ್ತಾರೆ. ಅಲ್ಲಿಂದ ನಮಗೆ ಕಾಣೋವಂಥದ್ದು ಪರಿಪೂರ್ಣ ದೇವತೆ ಮಾತಾಡೋಂಥದ್ದು. ನನ್ನೆಲ್ಲಾ ಸಮಸ್ಯೆ ಬಂದಾಗ್ಲೂ ಅವ್ರ ಹತ್ರ ಈಗಲೂ ಕೂಡ ನಿರಂತರವಾಗಿ ಅವರ ಸಂಪರ್ಕದಲ್ಲಿ ಇರ್ತೀವಿ. ಅವ್ರು ಏನೇ ಒಂದು ವಿಚಾರ ಇದ್ರು ಹೇಳ್ಕೊಡ್ತಾರೆ, ಹಿಂಗಲ್ಲ ಹೀಗೆ ಅಂತ. ಅವ್ರು ಹೇಳ್ತಾರೆ ಅಂತಲ್ಲ, ಅವ್ರಿಗೆ ದೈವ ಹೇಳುತ್ತೆ. ಸಾಕ್ಷಾತ್ ಹರಿಹರಪ್ಪಾಜಿನೇ ಹೇಳ್ತಾರೆ ಅವ್ರಿಗೆ. ಸೊ ಅವ್ರ ಮೂಲಕ ನಿಮ್ಗೆ ಎಲ್ಲ ಒಂದು ಇನ್ಸ್ಟ್ರಕ್ಷನ್ಸ್ ಮತ್ತೆ ಫಿಸಿಕಲಿ ಆಗಿ ಮಾನವ ಸ್ವರೂಪವಾಗಿ ವಸಿಷ್ಠ ಮಾಮುನಿಗಳು ನಮ್ಗೆ ದಾರಿ ಎರೆದ್ರು, ಜೊತೆಲಿ ಇದ್ಕೊಂಡು ಕಾರ್ಯ ಎಲ್ಲ ಮಾಡಿದ್ರು, ಜೊತೆಲಿ ಎಲ್ಲೆಲ್ಲೋ ಕರ್ಕೊಂಡು ಹೋದ್ರು. ಅವರು ಮೊನ್ನೆ ಈಗ ಒಂದು 5-6 ವರ್ಷದಲ್ಲಿ ಅವರು ಏಕಾಂತ ಹೋದ್ರು ವಸಿಷ್ಠರು. ಈಗ ವಿಶ್ವಾಮಿತ್ರರು ಇದ್ದಾರೆ, ಬ್ರಹ್ಮಜ್ಞಾನ 1,96,000 ಬ್ರಹ್ಮಜ್ಞಾನ ಬರೆದಂತ ವಿಶ್ವಾಮಿತ್ರರು ಇದ್ದಾರೆ, ಆಂಜನೇಯ ಸ್ವಾಮಿ ಇದ್ದಾರೆ, ಧರ್ಮದೇವತೆ ಇದ್ದಾರೆ. ಎಲ್ಲರೂ ದೇವತೆಗಳೆಲ್ಲ ದೈವಲೋಕದಿಂದ ಭೂತಳಕ್ಕೆ ಬಂದು ಮಾನವ ರೂಪಾಗಿ ಏನೂ ಗೊತ್ತಿಲ್ಲ ಆ ರೀತಿ ಇದ್ದಾರೆ. ಒಂದು ವಿಚಾರ ಕೂಡ ಇನ್ನು ಮುಂಬರುವ ನಮ್ಮ ಒಂದು ನಮ್ಮ ಚಾನೆಲ್ಗೆ ಆ ಒಂದು ಮಾಹಿತಿ ಕೂಡ ತಾವು ನೀಡಬೇಕು. ನೋಡೋಣ, ದೈವದ ಅನುಗ್ರಹ, ಆ ದೈವ ಏನಾಗುತ್ತೋ ಸಿಗ್ಲಿ. ಅಲ್ಲ, ದೈವದ ಅನುಗ್ರಹ, ಆ ದೈವ ಏನೋ ಈ ಕ್ಷಣದಲ್ಲಿ ನಿಮ್ಗೆ ಆ ಒಂದು ಅನುಗ್ರಹ ಮಾಡಿಸಿದೆ. ಆ ಕಾರಣದಿಂದ ದೈವ ಅನುಗ್ರಹದಿಂದ ಮಾತಾಡ್ತಿದ್ದೇನೆ ಹೊರ್ತು ಬೇರೆ ಯಾವುದೂ ಇಲ್ಲ. ಎಲೆಮರೆಕಾಯಿ ನಂಗೆ ಇರುವಂತ ಪರಮಾತ್ಮ ಹೇಳಿರೋದು ನಮ್ಗೆ. ಬ್ರಹ್ಮಾಂಡವನ್ನು ನೋಡಿದ್ರು ಎಲೆಮರೆಕಾಯಿ ನಂಗೆ ಇರ್ಬೇಕು, ಏನು ಮಾಡಬಾರ್ದು. ಆದ್ರೆ ಯಾವ ಸಮಯಕ್ಕೆ ಏನಾಗುತ್ತೋ ಅದು. ಮೊನ್ನೆ ಶಿವರಾತ್ರಿಯಲ್ಲಿ ನಡೆದಂತ ಕಾರ್ಯ ಧರ್ಮ ಸಂಸ್ಥಾಪನಾರ್ಥ ಮಹಾಯಾಗ, ಅಘೋರ ಶಿವರಾತ್ರಿ ಅಂತ ವಿಚಾರ ತಿಳಿಸ್ಕೊಟ್ಟಿದ್ದು. ಅದ್ರಲ್ಲಿ ಈಗ ನೀವೇ ನೋಡ್ತಾ ಇದ್ದೀರಾ ಏನೇನ್ ಧರ್ಮಕ್ಕೆ ಏನೇನು. ಮತ್ತೆ ಶಿವರಾತ್ರಿ ದಿನ ಸ್ನಾನ ಮಾಡುವಾಗ ಕೆಲವೊಂದು ವಾಟ್ಸಪ್ ಅಲ್ಲಿ ನಮ್ಮ ವಾಯ್ಸ್ ಇದ್ ಮಾಡಿದ್ದು ಏನು ಅಂದ್ರೆ, ಬದ್ರಿನಾಥನ ಆಗಮನ ಸಮುದ್ರ ರಾಜನ ಅಬ್ಬರ ಅಂತ ಹೇಳಿದ್ದು. ಇವತ್ತು ಹೋರಾಡ್ತಿರೋದೇ ಸಮುದ್ರಕ್ಕೋಸ್ಕರ. ಸಮುದ್ರ ರಾಜನ ಅಬ್ಬರ ಅಂದ್ರೆ ಇವತ್ತು ಏನು ತಿನ್ನೋ ಆಹಾರ, ಗ್ಯಾಸು, ಪ್ರತಿಯೊಂದು ನಾವು ಯೂಸ್ ಮಾಡುವಂತ ಪೆಟ್ರೋಲು ಎಲ್ಲವೂ ಸಮುದ್ರದಿಂದ ಬರ್ಬೇಕು. ಅದಕ್ಕೆ ಹೋರಾಡ್ತಿದ್ದಾರೆ. ಅವನೇ ಮುನ್ಸ್ಕೊಂಡ ಅಂದ್ರೆ ಏನು ಸಿಗಲ್ಲ. ಇದೆ ಮೂಲ ಉದ್ದೇಶ. ಏಕೆಂದ್ರೆ ದೈವ ಏನಾಗುತ್ತೆ ಅಂದ್ರೆ, ದೈವ ನೇರವಾಗಿ ಹೇಳಿದ್ದು ಮಾತಾಡಿದ್ದು ಪರದೆ ಅಷ್ಟೇ. ನಾನು ದೇವರಲ್ಲ, ನಾನೊಬ್ಬ ಪರದೆ ಅಷ್ಟೇ. ಈ ಪರದೆಯಲ್ಲಿ ಬಿಂಬವಾಗಿ ವಿಚಾರ ಬರ್ತಾ ಇದೆ. ಯಾರು ಬಿಂಬ ಕೊಡ್ತಿರೋರು? ಯಾರು? ಹರಿಹರಪ್ಪ. ನನ್ನ ಅಪ್ಪನ್ ಮರೆತ್ರೆ ಜೀವನ ಇಲ್ಲ. ಗುರುನವ್ರೆ, ಪರಮಾತ್ಮನವ್ರೆ. ಸಮಯಕ್ಕೆ ತಕ್ಕಂತೆ ಸಪ್ತ ಋಷಿನೂ ಜೊತೆ ಸೇರಿಸ್ತಾರೆ, ನವ ಋಷಿನೂ ಸೇರಿಸ್ತಾರೆ. ನನ್ನ ತಾಯಿ ಇದ್ದಾರೆ ಗಿರ್ಜಮ್ಮ ಅವರು, ಅವರು ಜೊತೆಲಿರ್ತಾರೆ. ನನ್ನ ತಾಯಿ ಈ ದೇವಿನ 2 ವರ್ಷ ಪೂಜೆ ಮಾಡುವಾಗ ನಿತ್ಯ ಚೇತನದ ಶಕ್ತಿ ಕೊಟ್ಟಿದ್ದು ನನ್ನ ತಾಯಿ ಗಿರ್ಜಮ್ಮ, ನನ್ನ ತಾಯಿ ಜಗನ್ಮಾತೆ. ಗಿರ್ಜಮ್ಮ ಬಂದು ಇಲ್ಲಿ ಸ್ವತಃ ಅವರೇ ಹರಿಹರಪ್ಪ ಹೇಳ್ತಾರೆ, ನೀನ್ ಕರಿಬಾರ್ದು, ಅವ್ರಾಗ ಅವ್ರು ಬರೋಂಥ ಸಮಯ ಬರುತ್ತೆ ಅಂತ. ಅದು ಯಾವ ದಿನ ಬರ್ತಾರೆ? ಚಾಮುಂಡೇಶ್ವರಿ ಹುಟ್ಟಿದ ದಿನ ಶನಿವಾರ ತಾಯಿ ಸ್ವತಃ ಬಂದು ಇಲ್ಲಿ ಪೂಜೆ ಮಾಡಿ ಸ್ವತಃ ಅಪ್ಪಿ ಶಂಕುನಾದ ಓದ್ತಾರೆ. ಅಷ್ಟೆಲ್ಲ ಇದ್ರು ಲೋಕಾರೂಢಿ ಅಂತೆ ಆ ತಾಯಿ ತುಂಬಾ ಸೌಮ್ಯ ಸ್ಥಿತಿಯಲ್ಲಿ ಒಂದು ಲೋಕದ ನಾಟಕ ದೇವರು ಇಡಬೇಕಲ್ಲ ನೋವು ಅನ್ನೋದ್ರಲ್ಲಿ ಇಟ್ಬಿಟ್ಟಿದ್ದಾರೆ. ಸಾಮಾನ್ಯ ಭಕ್ತರಾಗಿ ಇಟ್ಬಿಟ್ಟಿದ್ದಾರೆ ಆ ತಾಯಿಗೆ. ಇಷ್ಟೆಲ್ಲ ಈ ಚೈತನ್ಯ ಹೇಳ್ತಾ ಇದೆ, ಇದರಿಂದ ಆ ಶಕ್ತಿನೂ ಆ ತಾಯಿನೇ. ಆದ್ರೂ ಸಾಮಾನ್ಯರಾಗಿದ್ದಾರೆ ಗಿರ್ಜಮ್ಮರು. ಯಾಕೆಂದ್ರೆ ದೈವ ನಾನು ಮಾಡಿದೆ ಅಂತ ಹೇಳಲ್ಲಪ್ಪ, ಅದು ಮೂಲ ಸಂಕಲ್ಪ. ಇಲ್ಲಿ ಬಂದವರು ನಾನು ಅಲ್ಲಿ ಹೋದ್ರೆ ಏನ್ ಕೇಳ್ತಾರೆ ಏನ್ ಮಾಡ್ತಾರೆ ಅನ್ನೋದಲ್ಲ, ಇಲ್ಲಿ ಬಂದು ಅನುಭವಿಸ್ಬೇಕು, ಇಲ್ಲಿ ಬರೋ ಯೋಗ ಇರ್ಬೇಕು ಅವ್ರಿಗೆ. ಇದು ಮೂಲ ಸಂಕಲ್ಪ ದೇವಿದು. ಹೀಗೆ ಇವರು ಸಿದ್ಧಿ ಮಾತೆ, ಜ್ಞಾನ ಮಾತೆಯಾಗಿ ವಾಸ್ತಂಬಿಕೆ ತಾಯಿ ಇದ್ದಾಳೆ. ಮತ್ತೆ ಒಂದೇ ಊರಿಗೆ, ಆ ಊರಿಗೆ ಭಿಕ್ಷೆಗೆ ಅಂತ ಕಳಿಸಿ ಒಂದೇ ದಿವಸದಲ್ಲಿ ಲಿಂಗ ಪ್ರತಿಷ್ಠಾಪನೆ ಮಾಡಿಸಿದ. 106 ಜನದಲ್ಲಿ ಭೂಗರ್ಭದಲ್ಲಿ ಮುಚ್ಚಿದಂತ ಶಿವಲಿಂಗನ ಎತ್ತಿ ಪ್ರತಿಷ್ಠಾಪನೆ ಮಾಡಿಸಿದ್ದಾರೆ. ಶಿವನಾಗಿ, ಶನಿಯಾಗಿ, ಯಮನಾಗಿ ದರ್ಶನ ಕೊಡುವಂತ ಇಲ್ಲಿ ಶಿವನ ಕ್ಷೇತ್ರ ಇದೆ. ಜಗತ್ತಲ್ಲಿ ಎಲ್ಲೂ ಇಲ್ಲ. ನಂದಿಯಾಗಿ,
ಕೋಣವಾಗಿ ಮತ್ತೆ ಕಾಗೆಯಾಗಿ ಇರ್ತಕ್ಕಂಥದ್ದು. ಸೊ ಆ ಕ್ಷೇತ್ರ ಕೂಡ ಮುಂದಕ್ಕೆ ಒಂದು ವಿಚಾರನ ಡೈರೆಕ್ಟ್ ಆಗಿ ಅಲ್ಲೇ ಹೋಗಿ ಒಂದು ತೋರ್ಸೋಣ ಗುರುಗಳೇ. ನೋಡೋಣ, ದೈವ ಕೃಪೆ ಭಾಗ್ಯ ಸಿಗ್ಲಿ ಎಲ್ಲಾರ್ಗು. ಅಲ್ಲ, ಅದು ದೈವ ಏನು ನಿರ್ಧಾರ ಮಾಡುತ್ತೋ ಅಷ್ಟೇ. ಆ ದೈವದ ನಿಮಿತ್ತ ಹೊರತು ನಂದು ಯಾವುದು ಇಲ್ಲ, ನಾನು ಅನ್ನೋದೇನು ಇಲ್ಲ. ಇಲ್ಲಿ ನಿಮ್ಗೆ ಕರ್ಕೊಂಬಂದಿರೋದು ದೈವನೇ ಹೊರತು ನಾನಲ್ಲ. ಇಲ್ಲಿ ಪ್ರತಿದಿನ ದೇವಿಯ ಚೈತನ್ಯಗಳಿಗೆ ಪ್ರತಿಯೊಂದು ಇಲ್ಲಿ ಪೂಜೆ ಮಾಡುವಾಗ, ಪ್ರತಿಯೊಂದು ನಿರಂತರ ಸೇವೆ ಮಾಡುವಾಗ ಮಾನವ ಸ್ವರೂಪಿ ಆಗ್ಬಿಡ್ತಾಳೆ. ಹೌದು, ಒಂದು ಕುಂಕುಮ, ಒಂದು ಹೂವು. ಇವತ್ತು ಮನೋರಂಜಿತ ಹೂವು ಬೇಕು ಅಂದ್ರೆ ಅದು ಬೇಕೇ ಬೇಕು ಅಮ್ಮಂಗೆ. ಏನು ಹೂವು ಗುರುಗಳೇ ಅದು ಮನೋರಂಜಿತ ಹೂವು ಅಂದ್ರೆ? ತುಂಬಾ ದೇವತೆಗಳು ಇಷ್ಟಪ್ರಿಯವಾದ ದೇವ ಮನೋರಂಜಿತ, ಮನಸ್ಸನ್ನು ಉಲ್ಲಾಸ ತರುವಂಥದ್ದು ಪುಷ್ಪ, ಶಂಖ ಪುಷ್ಪ, ಹೊಂಬಾಳೆ. ತಾಯಿಗಿಂತ ಹೂ ಬೇಕು ಅಂದ್ರೆ ಅದನ್ನ ತರ್ಸ್ಕೊತಾಳೆ. ಇಲ್ಲ ಅಂದ್ರೆ ಅದು ಹೇಗಾರು ಬರುತ್ತೆ, ಇಲ್ಲ ನಾವಾದ್ರೂ ಹೋಗಿ ತರ್ಬೇಕಾಗುತ್ತೆ. ದೇವಿಯ ಮೂಲ ಸಂಕಲ್ಪ ಅದು. ನೀವ್ ಹೇಳೋ ಮಾತು ಕೇಳ್ತಾ ಇದ್ರೆ ಆ ಅಮ್ಮನ ಜೊತೆನೆ ನೀವು ಒಂದು ನಿಮ್ಮ ಆರಾಧ್ಯ ದೇವವನ್ನ ನೀವು ಪ್ರತಿದಿನ ಕಾಣ್ತಾ ಅವ್ರ ಸೇವೆ ಮಾಡ್ತಾ ಇದ್ದೀರಾ ಅಂದ್ರೆ ನೀವೇ ಭಾಗ್ಯವಂತರು ಅಂತ ಹೇಳ್ಬೋದು. ನೀವು ನಮ್ಮ ವೀಕ್ಷಕರ ಮುಂದೆ ಈ ಮಾತು ಬಂದು ತಿಳಿಸ್ತಾ ಇದ್ದೀರಾ ಅಂದ್ರೆ ಅವರು ಕೂಡ ಭಾಗ್ಯವಂತರ ವೀಕ್ಷಕರು. ಇಲ್ಲಿ ನೋಡಿ ಹೇಗಾಗುತ್ತೆ ಅಂದ್ರೆ, ಇದು ಒಂದು ಸಮುದ್ರದಲ್ಲಿ ಮೀನ್ ಹಿಡಿಯೋನ್ ಮಾತ್ರ ಮೀನು ಬಯಸ್ತಾನೆ, ಅದ್ರಲ್ಲಿರೋ ಮುತ್ತು ಬಯಸಲ್ಲ. ಸ್ವಲ್ಪ ಆಳಕ್ಕೆ ಹೋಗ್ಬೇಕು, ಇನ್ನೂ ಭಯ ಮಾಡ್ತಾನೆ. ಇಲ್ಲಿಂದ ಅತ್ಲಾಗ ಹೋಗೋಕ್ಕೆ ಪ್ರಯಾಣ ಬಯಸ್ತಾನೆ, ಪ್ರಯಾಣಿಕ ಆಗ್ಬಿಡ್ತಾನೆ. ಯಾವಾಗ ಮುತ್ತು ಬೇಕಾದಾಗ ಉಸಿರು ಕಟ್ಟಬೇಕಾಗುತ್ತೆ, ನಮ್ಮ ಶ್ರಮ ಬೇಕಾಗುತ್ತೆ, ಎಲ್ಲವೂ ಅವರೇ ಮಾಡ್ತಾರೆ. ಆದ್ರೆ ಮೌನವಾಗಿರಬೇಕು ದೈವ ಕೊಟ್ಟಿದ್ಕೆ. ದೈವ ಸಿಕ್ತಾಗ ನಾವು ದೈವದಲ್ಲಿ ಏನಾಗುತ್ತೆ ನಾಳೆ ಚಿಂತನೆ ಮಾಡೋದು, ಅದು ಬಹಳ ಮುಖ್ಯ. ಇಲ್ಲಿ ಬಂದಿದ್ದೀವಿ, ಕರ್ಸ್ಕೊಂಡಿದ್ದಾರೆ, ಈ ಕ್ಷಣದಲ್ಲಿ ಬೇಡಬೇಕು. ಈ ಕ್ಷಣನ ವ್ಯರ್ಥ ಮಾಡಬಾರ್ದು. ಅದು ಈ ಕ್ಷೇತ್ರದ ಒಂದು ಮಹಿಮೆ. ಈ ಕ್ಷೇತ್ರಕ್ಕೆ ಬಂದು ಬೇಡಬೇಕು, ಹಾಗೆ ಸೇವೆ ಮಾಡಬೇಕು, ನಿಮ್ದೇಗೆ ಹೋಗ್ಬೇಕು. ಆ ಫಲ ಖಂಡಿತ ಅದು ಕ್ರೆಡಿಟ್ ಆಗಿರುತ್ತೆ ಪರಮಾತ್ಮನಿಂದ. ತುಂಬಾ ಅದು ಕೊಟ್ಟಿರ್ತಾರೆ, ಅವರು ಆನಂದ ಕೊಡ್ತಾರೆ. ಅದಾಗಿದೆ ಎಲ್ರಿಗೂ. ಆಮೇಲೆ ಈ ಅಂದ್ರೆ ಈ ದೇವಸ್ಥಾನ ಪ್ರತಿದಿನ ತೆರೆದಿರುತ್ತಾ ಅಂದ್ರೆ ಏನ್ ಸಮಯ, ಪೂಜಾ ಕೈಂಕರ್ಯಗಳು ಹೇಗ್ ನಡೆಯುತ್ತೆ ಇಲ್ಲಿ? ಯಾವ ದಿನ ವಿಶೇಷತೆ ಅಮ್ಮನ? ಇಲ್ಲಿ ಅಮಾಸೆ ಹುಣ್ಣಿಮೆಯಲ್ಲಿ ವಿಶೇಷತೆ ಇರುತ್ತೆ. ಕೆಲವೊಂದು ದಿನದಲ್ಲಿ ತಾಯಿನೇ ಹರಿಹರಪ್ಪಾಜಿನೇ ಹೇಳ್ತಾರೆ ಈಗೀಗ ಪೂಜೆ ಅಂತ. ಆ ಸಮಯದಲ್ಲಿ ಲಕ್ಷ್ಮೀ ತಾಯಿ ಗಿರ್ಜಮ್ಮರು ಬರ್ತಾರೆ, ಸಪ್ತ ಋಷಿಗಳು, ನವ ಋಷಿಗಳು. ಈಗಿನ ಕಾಲದಲ್ಲಿ ಹಿಂದೆ ರಾಮರಾಜ್ಯವನ್ನು ಆಳ್ದಂತ, ರಾಮ ವನವಾಸಕ್ಕೆ ಹೋದಂತ ಸಮಯದಲ್ಲಿ ಭರತ ಶತ್ರುಘ್ನರು ಹೇಗಿದ್ರು ಅವರು ಕೂಡ ಮಾನವ ಸ್ವರೂಪವಾಗಿ ನಮ್ಗಳೆಲ್ಲ ಬಾಂಧವ್ಯದಲ್ಲಿ ಇದ್ದಾರೆ, ಅವರು ಕೂಡ ಬರ್ತಾರೆ. ಎಲ್ಲ ಹೊಸ ವಿಚಾರ ನೋಡ್ತಾ ಇರ್ತಕ್ಕಂಥ ವೀಕ್ಷಕರಿಗೆ, ನಮಗೂ ಸಹ. ಹೌದು, ಅಂದ್ರೆ ಇಲ್ಲಿ ಬರ್ತಕ್ಕಂಥವ್ರು ಸಾಮಾನ್ಯ ಮನುಷ್ಯರು ಈ ಕ್ಷೇತ್ರಕ್ಕೆ ಬರ್ಲಿಕ್ಕಾಗಲ್ಲ. ಅವರು ದೇವತೆ ಅಂಶ ಆಗಿರ್ತಾರೆ, ಋಷಿಗಳಾಗಿರ್ತಾರೆ, ರಾಜರಾಗಿರ್ತಾರೆ, ಅಂಥವ್ರು ಮಾತ್ರ ಇಲ್ಲಿ ಬರ್ಲಿಕ್ಕೆ ಸಾಧ್ಯ. ಇಲ್ಲಿ ಯಾವ ಸಮಯದಲ್ಲಿ ಯಾವ ರೀತಿ ಪೂಜೆ ಆಗುತ್ತೆ ಅಂತ ಗೊತ್ತಿಲ್ಲ. ಇದು ಸಮಯ ನಿಸ್ಸಮಯ ಇಲ್ಲ. ಇಷ್ಟು ಪೂಜೆ ಆಗ್ಬೇಕು ಅಂದ್ರೆ ಅಷ್ಟೇ ಆಗುತ್ತೆ. ಈಗ ಯಾರೋ ಬರ್ಬೇಕು, ಅವ್ರ ಫಲ ಇದ್ರೆ ದೇವಿನೇ ಮಂಗಳಾರತಿ ಮಾಡಕ್ ಬರೋದಿಲ್ಲ. ಇದು ಒಂದು ವಿಶೇಷತೆ ಇಲ್ಲಿ. ಶ್ರೀಚಕ್ರ ದೀಪ, ಶ್ರೀಚಕ್ರ ದೀಪ ಇಲ್ಲಿ 108 ದೀಪಗಳು ಒಳಗೊಂಡಂಗೆ ದೀಪ ಇದೆ. 108 ದೀಪಗಳಲ್ಲಿ 108 ಶಕ್ತಿಗಳು ಮುಖ್ಯ ಪ್ರಧಾನ ಅಂತ ಬರ್ತವೆ. ಅಂದ್ರೆ ಮನೆ ದೈವಗಳ ಶಕ್ತಿ ಪೂರ್ಣ ಆಗುತ್ತೆ. ಯಾವುದೇ ಪಿತೃ ದೋಷ, ನಾನಾ ದೋಷ ಇದ್ರೆ ಆ ಶ್ರೀಚಕ್ರದಲ್ಲಿ ತಂದಂತ ಭಕ್ತರು ತಂದಂತ ಎಣ್ಣೆ ಹಾಕಿ ಹಚ್ಚಿದಾಗ ಅವ್ರ ಕರ್ಮ ಎಲ್ಲ ತೀರಿ ಅಖಂಡ ಜ್ಯೋತಿಯಾಗಿ ಒಂದು ಜ್ಯೋತಿಯಾಗಿ ಉರಿತದೆ. ಅವರ ಜ್ಞಾನದ ಬೆಳಕಾಗುತ್ತೆ. ಅಂದ್ರೆ ಇದು ಈ ಸಮಯ ಯಾವಾಗ ಗುರುಗಳೇ? ಅಂದ್ರೆ ಯಾವಾಗ ಬಂದ್ರು ಹಚ್ಚಬಹುದಾ? ಸಾಮಾನ್ಯವಾಗಿ ಅಮಾಸೆ ಹುಣ್ಣಿಮೆ, ಕೆಲವೊಂದು ವಿಶೇಷ ದಿನದಲ್ಲಿ, ಕೆಲವೊಂದು ಭಕ್ತರೇ ಬಂದಾಗ ದೇವಿನೇ ಹೇಳ್ತಾರೆ, ಇಲ್ಲ ಹರಿಹರಪ್ಪಾಜಿ ಹೇಳ್ತಾರೆ ಅವ್ರ ಕೈಲಿ ದೀಪ ಹಚ್ಚಪ್ಪ ಅಂತ. ಅವಾಗ ವಿಶೇಷವಾಗಿ ಅದ್ಗೂ 9 ತರ ಎಣ್ಣೆಯಲ್ಲಿ ಮೊದ್ಲು ಎಲ್ಲ ಪ್ರಥಮವಾಗಿ ಗಿರ್ಜಮ್ಮ ಅವರೇ ಜ್ಯೋತಿ ಹಚ್ಚಿದ್ದು ಪ್ರತಿಷ್ಠಾಪನೆ ಸಮಯ. ಮಹಾಲಕ್ಷ್ಮಿ ಅಂತ ಏನಂತೀವೋ, ನಮ್ಮ ಹರಿಹರಪ್ಪಾಜಿ ಅವರ ಪತ್ನಿ ಅವರೇ ಬಂದು ಇಲ್ಲಿ ಒಂದು ಜ್ಯೋತಿ ಹಚ್ಚಿದ್ದು. ಅವ್ರು ಹಚ್ಚಿದ್ಮೇಲೆ ಇಷ್ಟೆಲ್ಲ ಬೆಳಕಾಗಿದ್ದು. ನಮ್ಮ ಪುಣ್ಯಾತ್ಕಿತಿ ನಮ್ಮಮ್ಮ ತಾಯಿಗೆ ಸಹಸ್ರ ಕೋಟಿ ಶರಣು. ಗುರುಗಳೇ, ಅಮ್ಮನವರ ಒಂದು ವಿನ್ಯಾಸದಲ್ಲಿ ಶ್ರೀಚಕ್ರ ಇದೆ ಅಂತ ತಿಳಿಸಿದ್ರಿ. ಹೌದು. ಮತ್ತೆ ಮೂಲತಃ ನೀವು ಶ್ರೀಚಕ್ರನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದೀರಾ? ಹೌದು. ಸೊ ಅದು ಹೇಗೆ ಬಂತು ಗುರು? ಅಂದ್ರೆ ಅಮ್ಮನ ಶ್ರೀಚಕ್ರಕ್ಕೆ ನೋಡಿ, ಅಮ್ಮನ ವಿಗ್ರಹಕ್ಕಿದ್ದಾಗ
ಪರಿಪೂರ್ಣ ಚೈತನ್ಯಳಾಗಿರ್ತಾಳೆ ಅವಳು ಮಾನವ ಸ್ವರೂಪವಾಗಿ. ಯಾವಾಗಲೂ ಅಮ್ಮನ ಮುಟ್ಟಕ್ಕಾಗಲ್ಲ. ಅದಕ್ಕೆ ಏನ್ ಮಾಡ್ತೀವಿ, ಶ್ರೀಚಕ್ರನ ಮುಂದೆ ಪ್ರತಿಷ್ಠಾಪಿತವಾಗಿ ಸಾಕ್ಷಾತ್ ಮಹಾಲಕ್ಷ್ಮಿ ಇವ್ರಿಗೆ ಯಾರು ಚೈತನ್ಯ ಕೊಟ್ರು, ಮಾನವ ಸ್ವರೂಪವಾಗಿ ಗಿರ್ಜಮ್ಮರು ಅಂತ ಯಾರಿದ್ದಾರೋ ಅವ್ರ ಕೈಲೇ ಪ್ರತಿಷ್ಠಾಪನೆ ಮಾಡಿದ್ವಿ. ಶ್ರೀಚಕ್ರ ಪ್ರತಿಷ್ಠಾಪನೆ ಮಾಡಿದ ಲಕ್ಷ್ಮಿ ಕೈಲೇ ಮಾಡಿಸಿದ್ದು. ಯಾಕೆಂದ್ರೆ ಹರಿರಪ್ಪಾಜಿ ಇದ್ದಾಗ ಅವರೇ ಮಹಾಲಕ್ಷ್ಮಿ ಅಂತ ಅವರು ನಾಮಕರಣ ಮಾಡಿರೋದು. ಅವ್ರು ಬಿಟ್ಟು ಯಾವುದೇ ಕಾರ್ಯನೂ ಮಾಡಿಲ್ಲ. ಯಾರು ಕೊಡ್ತಾರೋ ಅವ್ರ ಕೈಲೇ ಪ್ರತಿಷ್ಠಾಪನೆ ಮಾಡ್ಬೇಕು. ನಮಗ್ ಬತ್ತು ಅಂದ್ಬಿಟ್ಟು ನಾವು ಮಾಡಬಾರ್ದು ಅಂದಾಗ ಅವ್ರ ಕೈಲಿ ಮಾಡಿದಾಗ ಭಕ್ತರ ಪ್ರಸಾದವಾಗಿ ಕುಂಕುಮ, ಜ್ಞಾನದ ಬೆಳಕಾಗಿ ಕುಂಕುಮ ಜ್ಯೋತಿ ಅದು ಯಾವಾಗ್ಲೂ ಇರ್ಬೇಕು. ನಮಗ್ ಜ್ಞಾನ ಆಗ್ಬೇಕು, ಬೇರೆಯವರು ದುಷ್ಟಶಕ್ತಿನ ತಡಿಯಂಗಿರುತ್ತೆ. ಆ ಪ್ರಸಾದವಾಗಿ ಎಲ್ರಿಗೂ ಸಿಗ್ಬೇಕು ಅನ್ನೋದಕ್ಕೆ ಏನ್ ಮಾಡಿದ್ರು, ಪರಮಾತ್ಮ ಹರಿಹರಪ್ಪಾಜಿ ಏನ್ ಮಾಡಿದ್ರು, ಆ ಶ್ರೀಚಕ್ರ ಅಂತ ಮುಂದೆ ಪ್ರತಿಷ್ಠಾಪನೆ ಮಾಡಿದ್ರು. ಇಲ್ಲಿ ಯಾವುದೇ ಮುಂದೆ ಮನೇಲಿ ಶ್ರೀಚಕ್ರ ಇಟ್ಕೊಳೋರು ತಂದಿ ದೇವಿ ಹತ್ರ ಒಂದು ಪೂಜೆ ಮಾಡಿಸ್ಕೊಂಡೋದ್ರೆ ಅಷ್ಟೇ ಫಲ ಇರುತ್ತೆ. ಅಂದ್ರೆ ಅವರು ಯಾರ ಮನೆಯಲ್ಲಿ ಶ್ರೀಚಕ್ರ ಪ್ರತಿಯೊಂದು ಹೌದು, ಅವರು ಇಲ್ಲಿ ಬಂದು ಪೂಜೆ ಮಾಡಿ, ಯಾಕೆಂದ್ರೆ ದೇವಿ ಹತ್ರನೇ ಇದೆ. ಇಡೀ ಜಗತ್ತಲ್ಲೇ ವಿನ್ಯಾಸದಲ್ಲಿ ಯಾರು ಕೊಟ್ರು ಅಂತ ಇಲ್ಲ, ಪ್ರತಿಷ್ಠಾಪನೆ ಮಾಡಿದವರು ಅಂದ್ರೆ ಇತಿಹಾಸ ಇದೆ. ಶಂಕರಾಚಾರ್ಯರು ಕೊಟ್ಟೋರ್ ಬೇಕಲ್ಲ, ಯಾರಿದ್ದಾರೆ ಕೊಟ್ಟೋರ್ ಯಾವ್ದಿರ? ಆತ್ಮಲಿಂಗ ಕೊಟ್ಟ ಅಂದ್ರೆ ಶಿವ ಅಂತ ಎಲ್ರು ಹೇಳ್ತಾರೆ. ಶ್ರೀಚಕ್ರ ಕೊಟ್ರು ಅಂದ್ರೆ ಯಾರು ಹೇಳ್ತೀರಿ? ಮಾಡಿದ್ದಾರೆ ಶಂಕರಾಚಾರ್ಯರು, ಎಲ್ಲವೂ ವಿಭಿನ್ನವಾಗಿ ಮಾಡಿದ್ದಾರೆ. 14 ದಳ ಇದಾವೆ. ಆ 14 ದಳಕ್ಕೂ 14 ವಾಸ ಇದಾವೆ. ಆ ವಾಸದ ಚಕ್ರಸ್ಥಾನ ಇದೆ. ಆ ಚಕ್ರಸ್ಥಾನದಲ್ಲಿ ಬಿಂದುವನ್ನು ಇದೆ. ಅದನ್ನ ಯಾರು? ದೇವಿ ಮಾತ್ರ ಸಾಧ್ಯ. ಕೊಟ್ಟೋಳು ಯಾರು? ಈಗ ನಮ್ಮ ಪ್ರತಿಯೊಬ್ಬರಿಗೂ ವಂಶ ವೃಕ್ಷ ಅಂತ ಇದೆ. ಯಾರ ವಂಶ, ನಾನು ಯಾರ ಮಗ ಅಂತಂದ್ರೆ ಸೃಷ್ಟಿಲಿ ನಮ್ಮ ತಂದೆ ಮಗ, ನಮ್ಮ ತಾಯಿ ಮಗ ಅಂತ ಹೇಳ್ತೀವಿ. ಅವ್ರು ಯಾರ ಮಗ ಅಂದ್ರೆ ಅವ್ರ ತಾತ ಅವ್ರ ಮುತ್ತಾತ ಹೇಳ್ತಾರೆ. ಹಾಗೆ ಇವ್ರು ಯಾರು ಅಂತಂದಾಗ ಮೂಲ ಮಹಾಕಲ್ಪ ಮಾತೆ ಶಾಖಾ ನೀಲಾಂಬರಿ ದೇವಿ. ಅವ್ರಿಗೆ ಯಾರು ಮೂಲ? ಉಗಮ ಹರಿಹರಪ್ಪಾಜಿನೇ ಬರ್ಬೇಕು. ಹರಿಹರಪ್ಪಾಜಿಯಿಂದನೇ ಬಂದಿದ್ದೀವ್ರು. ಯಾಕೆಂದ್ರೆ ಎಲ್ಲೋದ್ರು ಗುರು ಬಿಡಬಾರ್ದು, ಶಕ್ತಿ ಬಿಡಬಾರ್ದು, ದೈವ ಬಿಡಬಾರ್ದು. ಆ ಮೂಲ ಅವರೇ. ಇನ್ನು ವಿಚಾರ ತುಂಬಾ ಇದೆ. ಮುಂದೆ ಆಗ್ತಕ್ಕಂಥವು, ಬದಲಾವಣೆ ಆಗ್ತಕ್ಕಂಥವ್ರು. ಮುಂದೆ ಚಿನ್ನದ ಬೆಲೆ 300 ರೂಪಾಯಿ ಆಗುತ್ತೆ. 10,000 ರೂಪಾಯಿ ಇದೆ, 12,000. ಅಂದ್ರೆ ಬೆಲೆ ಏರಿಕೆ ಆಗ್ತಾನೆ ಇದೆ ನೋಡಿ. ಅನ್ನ ಕೊಟ್ಟ ರೈತ ಇವತ್ತು ಎಲ್ಲರ ಹತ್ರನೂ ಭಿಕ್ಷೆ ಬೇಡಂಗಾಗಿದೆ. ನಿನ್ನ ಹಸಿವು ನೀಗಿಸ್ತಾ ಇದ್ದಾನೆ, ಆದ್ರೆ ಭಿಕ್ಷೆ ಬೇಡ್ತಾ ಇದ್ದಾನೆ. ಒಂದು ಹೌದು, ಭೂತಾಯಿಯ ಪರಿಪೂರ್ಣವಾಗಿ ಕಣ್ಣೀರ ಸುರಿಸಿ ಅವನು ಬೆಳೆ ಬೆಳೀತಾ ಇದ್ದಾನೆ. ಆದ್ರೆ ಅವನು ಬೇಕಾದಂತ ಶ್ರಮಕ್ಕೆ ಫಲ ಯಾರು ಕೊಡ್ತಾ ಇಲ್ಲಪ್ಪ. ಈ ಪೆನ್ನು ಅನ್ನೋ ಜಗತ್ತು ತನಗೆ ಬೇಕಾದ್ದು ಬರ್ಕತಾ ಇದೆ. ಇನ್ ಮುಂದಕ್ಕೆ ದೈವ ಅನ್ನೋ ಜಗತ್ತು ಬರೀತದೆ. ತನಗೆ ಬೇಕಾದ ಚಿನ್ನ ಅನ್ನೋದು ಕಿಳಿತದೆ, ಅನ್ನ ಅನ್ನೋದು ಮೇಕ್ ಹೋಗುತ್ತೆ. ಅದು ಹೇಗೆ ಗುರುಗಳೇ? ಅದು ಹೇಗೇನು ಅನ್ನ ಸಿಗಲ್ಲ. ಅನ್ನಕ್ಕೆ ಬೆಲೆ ಏರಿಕೆ ಜಾಸ್ತಿ ಆಗ. ಹೌದು, ಅನ್ನ ಸಿಗಲ್ಲ. ತಿನ್ನಕ್ ಅನ್ನ ಇಲ್ಲ ಅಂದ್ರೆ ಚಿನ್ನಕ್ಕೆಲ್ಲ ಹೋಯ್ತೀರಿ. ಹೌದು, ನಿಜ. ಇದು ಮೂಲ ಸಂಕಲ್ಪ ಭಗವಂತಂದು. 2,800 3,000 ರೂಪಾಯಿ ಕೆಜಿ ಅಕ್ಕಿ ಆಗುತ್ತೆ. ಚಿನ್ನದ ಬೆಳೆ 350 ರೂಪಾಯಿ ಬರ್ದಿಟ್ಕೊಳ್ಳಿ. ಇದು 2 ವರ್ಷದಲ್ಲಿ ಆಗೇ ಆಗುತ್ತೆ. ಈಗಲೇ ಬರ್ದಿಟ್ಕೊಳ್ಳಿ. 350 ರೂಪಾಯಿ ಗ್ರಾಮ್ ಆಗುತ್ತೆ ಚಿನ್ನ. ಅನ್ನ ಇಲ್ಲ ಅಂದ್ರೆ ಇನ್ನೆಲ್ಲಿ ಮಾಡ್ತೀರಿ? ಮುಂದಿನ ಜನವರಿ 21ನೇ ತಾರೀಕು ಮೇಲೆ ಯಾವುದೇ ದೇಶದಿಂದ ಒಂದು ಆಹಾರ ಸರಕು ಬರಲ್ಲ. ನೀವು ಕಳ್ಸಕ್ ಆಗಲ್ಲ. ಯುದ್ಧ ಅಂದ್ರೆ ಇದಲ್ಲ, ಇದು ಟ್ರೇಲರು ಅಲ್ಲ, ಇನ್ನೊಂದು ಅಲ್ಲ. ಇನ್ನು ಮುಂದೆ ಐತಿ ಯುದ್ಧ, ಭಯಂಕರ ವಿಕಾರವಾಗಿ. ಇದು ಅಮ್ಮನ ಕ್ಷೇತ್ರದಲ್ಲಿ ಹರಿಹರಪ್ಪ ಹೇಳಿರೋದು, ನಾನು ಹೇಳ್ತಿರೋದಲ್ಲ. ನನ್ಗೆ ಅವ್ರು ಹೇಳಿರೋದು ಹೇಳ್ತಾ ಇದ್ದೀನಿ. ನನ್ಗೇನು ಗೊತ್ತಿಲ್ಲ ಅಷ್ಟೇ. ಎಲ್ಲ ಅಂದ್ರೆ ಮುಂದೆ ಬರೋದೆಲ್ಲ ನಮ್ ಕಣ್ ಮುಂದೆನೆ ಕಾಣುತ್ತೆ. ಇನ್ಮೇಲೆ ಖಂಡಿತ ಕಾಣುತ್ತೆ. ಆವಾಗ ಜನ ನಂಬಲೇಬೇಕು. ಹೌದು, ನಂಬೋದಲ್ಲ ಜನ. ನಿಮಗೆ ಜ್ಞಾನದಲ್ಲಿ ಹಸಿವು ನೀಗಿಸ್ಕೋಬಹುದು, ಅನ್ನನೇ ಬೇಡ. ನಿಜವಾದ ದೈವ ಯಂತ್ರ ತಂತ್ರದಲ್ಲಿಲ್ಲ, ನಿಷ್ಕಲ್ಮಶವಾದ ಪ್ರೀತಿ ಬಾಂಧವ್ಯದಲ್ಲಿದೆ. ಆಗಂದಿದ್ಕೆ ಬೇಡರ ಕಣ್ಣಪ್ಪ ಶಿವನಿಗೆ ಮಾಂಸ ತಂದಿಟ್ರು, ಶಿವ ಬೇಡ ಅನ್ಲಿಲ್ಲ. ರಾಘವೇಂದ್ರ ಸ್ವಾಮಿಯವರ ಹತ್ರ ನವಾಬ ಹೋಗಿ ಮಾಂಸ ಕೊಟ್ರು. ತನ್ನ ರಾಮ ಬಯಸಿದ್ದು ಯಾವುದನ್ನ, ಇದನ್ನ ಅಂತ ಪೋಷಣೆ ಆಗ್ತಾಗ ಹಣ್ಣು ಆಯ್ತು, ಫಲಹಾರ. ಅಂತ ಶುದ್ಧ ಜ್ಞಾನ ನಿನ್ನಲ್ಲಿ ಬರ್ಬೇಕು. ಜ್ಞಾನ ಪರಿಪೂರ್ಣ ಆಗ್ಬೇಕು ಪ್ರತಿಯೊಬ್ರಿಗೂ. ಹಾಗನ್ಬಿಟ್ಟು ನಾನ್ ವೆಜ್ಜೇ ತಿನ್ನೋದು ಜೀವನ ಅಲ್ಲ. ತನ್ನನ್ನು ತಾನು ಪರಿವರ್ತನೆ ಮಾಡ್ಕೋಬೇಕು. ಇದನ್ನೇ ತಾಕಂಡಿ ಅಂತ ಹರಿಹರಪ್ಪಾಜಿ ಹೇಳೋದು. ತನ್ನನ್ನು ತಾನು ತಿಳ್ಕೋಬೇಕು. ತನ್ನನ್ನು ತಾನು ತಿಳಿದ ಮೇಲೆ ಪಾಕಂಡಿ ಪರಮಾತ್ಮನ್ ಕಾಣುವಂತ ವಿಚಾರ. ಶರಣ ಆಗ್ಲೇಬೇಕು ದೈವಕ್ಕೆ. ಭಕ್ತ ಭಗವಂತನ ನೇರ ಸಂಬಂಧ. ಯಾರನ್ನು ಸರಿ ಮಾಡಕ್ಕಾಗಲ್ಲ. ನಿಜವಾದ್ದು ಇದೆ ಅಷ್ಟೇ. ಯಾರು ಏನು ಮಾಡಕ್ಕಾಗಲ್ಲ. ನನಗ್ ನೋವಿದೆ, ನಾನೇ ಅನ್ಭೋಗಿಸ್ಬೇಕು. ನನ್ನ ನೋವು ನೀವು ತಗೋತೀರಾ? ತಗೊಳಲ್ಲ. ಯಾರು ತಗೊಳಕ್ ಇಷ್ಟಪಡಲ್ಲ. ಆದ್ರೆ ನನ್ನಲ್ಲಿರೋ ಶಕ್ತಿ ಬೇಕು ನಿಮ್ಗೆ ಅಂದ್ರೆ ನಾನ್ ಸುಮ್ನೆ ಕೊಡಲ್ಲ.
ನನಗೂ ಕೊಡ್ಲಿಕ್ಕಾಗಲ್ಲ, ನನಗೆ ಕೊಟ್ಟಿರೋರು ಬೇರೆಯವರಲ್ಲ. ನಾನೇ ತಗೊಂಡ್ಬಿಟ್ಟಿದ್ರೆ ನನ್ನ ಹತ್ರ ಇರೋದು ತಗೊಳಪ್ಪ, ನನ್ನ ಹತ್ರ 100 ರೂಪಾಯಿ ಇದೆ ತಗೊಳ್ಳಿ 50 ರೂಪಾಯಿ ಅಂತ ಹಂಚ್ಕೋಬಹುದು. ಶಕ್ತಿ ಆಗಲ್ಲ. ಶ್ರಮ, ಜ್ಞಾನ, ಪೂರ್ವ ಜನ್ಮದ ಕರ್ಮಾನುಸಾರ ಎಲ್ಲವೂ ಬಂದಿರುತ್ತೆ. ಅದಕ್ಕೆ ಆನಂದವಾಗಿ ಹೋಗ್ತಾ ಇರುತ್ತೆ. ಹೋಗ್ಬೇಕು ಅಂದಾಗ ಇಲ್ಲಿ ಬಂದಾಗ ನಾವು ನಡೆದ ದಾರಿ ಹೇಳ್ಬೋದು, ದಾರಿ ತಿಳಿಸ್ಬೋದು. ಭಕ್ತನಾಗಿ ನೀವು ತಲೆ ಬಾಗ್ಲಿಲ್ಲ ಅಂದಾಗ ಕಷ್ಟ ಆಗುತ್ತೆ. ಒಂದು ಭೂಮಿಲಿ ಒಂದು ಕಾಳು ಹಾಕಿದೀವಿ, ಇದು ಮೊಳಕೆ ಹೊಡೆದಿದೆ, ಅದು ಫಲ ಬರೋವರೆಗೂ ಕಾಯ್ಬೇಕು. ಆ ಚೈತನ್ಯ ಯಾರಿಗಿರ್ತದೋ ಸಾಧಕಂಗೆ ಅವ್ರಿಗೆ ಪರಿಪೂರ್ಣ ಜ್ಞಾನ ಇಲ್ಲಿ ಸಿಕ್ಕೇ ಸಿಗುತ್ತೆ. ಇದು ಸಿಗುತ್ತೆ, ಇಲ್ಲೂ ಸಿಗುತ್ತೆ, ದೇವ್ರೂರಲ್ಲೂ ಸಿಗುತ್ತೆ. ಒಳ್ಳೆ ಅಂದ್ರೆ ಈ ಸ್ಥಳದ ಮಹಿಮೆ ಜೊತೆಗೆ ಒಳ್ಳೆ ವಿಚಾರ, ಒಳ್ಳೆ ಜ್ಞಾನನ ಖಂಡಿತ ನಮ್ಮ ವೀಕ್ಷಕರಿಗೆ ತಾವು ನೀಡಿದ್ದೀರಾ. ಅಲ್ಲ, ನಾವೆಲ್ಲ ನೀಡಿದ್ದು ದೇವ್ರಿಗೆ ನೀಡಿಸ್ತಾ ಇರೋದು. ದೇವ್ರು ಹೇಳ್ತಾ ಇದ್ದೀನಿ. ಇಲ್ಲಿ ನಾನೇನ್ ದೊಡ್ಡ ವ್ಯಕ್ತಿ ಅಲ್ಲ, ದೇವ್ರು ಏನೋ ನೆಪವಾಗಿ ಇಲ್ಲಿ ಕೂರ್ಸಿದಾರ ಅಷ್ಟೇ. ಗುರುಗಳೇ, ಅಮ್ಮನವರ ಬಲಭಾಗದಲ್ಲಿ ಒಂದು ಮರದ ಬೇರು ಏನೇನು ನನಗೆ ಕಾಣಿಸಿದ್ದು, ಹೌದು, ಅದರಲ್ಲಿ ಒಂದು ಆಕೃತಿ ಆ ರೀತಿ ಒಂದು ಇದೆಯಲ್ಲ ಗುರುಗಳೇ, ಏನು ಅದು ಸಂಕೇತ, ಏನದು? ಸಾಮಾನ್ಯವಾಗಿ ಬಿಳಿ ಹೆಕ್ಕದ ಗಿಡ. ಬಿಳಿ ಹೆಕ್ಕದ ಗಿಡ ಮೂಲ ಗಣೇಶ ನೆಲೆಸಿರೋಂಥ ಸ್ಥಳ. ಅದರಲ್ಲಿ ಸುಮಾರು ಕೋಟಿ ಬಿಳಿ ಎಕ್ಕದ ಬೇರಿನಲ್ಲಿ ಒಂದು ಆಕೃತಿ ಬರುತ್ತೆ. ಗಣೇಶನ ಆಕೃತಿ, ಲಿಂಗದ ಆಕೃತಿ, ವಿಶೇಷ ಆಕೃತಿ ಬರುತ್ತೆ. ಇದು ಇದ್ದಂಥ ಸ್ಥಳ ಬಂದು ನಾವು ಜನ್ಮಸ್ಥಳ ಸೋಮಸೂತ್ರ ಲಿಂಗ ಅಂತ. 300 ಕೋಟಿ ಶಿವಲಿಂಗ ದರ್ಶನನೂ ಒಂದೇ, ಆ ಲಿಂಗದ ದರ್ಶನವೂ ಒಂದೇ. ಆ ಸ್ಥಳದಲ್ಲೇ ನಮ್ಮ ಜನನ ಆಗಿರುತ್ತೆ, ಆ ಸ್ಥಳದಲ್ಲಿ ಇರುತ್ತೆ. ಅದನ್ನ ದೈವನೇ ಹರಿಹರಪ್ಪಾಜಿನೇ ಹೇಳಿ ತರಬೇಕು ಅಂತ ಅಂದಾಗ ಇದು ಹರ್ಕ ಗಣಪತಿ ಅಂತಾರೆ. ಇದು ಯಾವುದು ಕೆತ್ತನೆ ಮಾಡಿರೋದಲ್ಲ. ಅದಾ ಭೂಗರ್ಭದಲ್ಲಿ ಈಗೇನಿದೆಯೋ ಪೊಸಿಷನ್ ಅಲ್ಲಿ, ಏನೋ ಒಂದು ಪೂರ್ವಾಭಿಮುಖವಾಗಿ ಭೂಗರ್ಭದಲ್ಲೂ ಅದೇ ಮುಖವಾಗಿದ್ದು. ಇನ್ನೊಂದು ವಿಶೇಷತೆ ಅಂದ್ರೆ ಆ ಲಿಂಗ ಇರೋದು ಪಶ್ಚಿಮವಾಗಿ ಲಿಂಗು ಇದೆ, ಪೂರ್ವಾಭಿಮುಖವಾಗಿ ನಂದಿ ಇದೆ. ಮತ್ತೆ ಸೋಮಸೂತ್ರ ಲಿಂಗ ಪ್ರತಿಷ್ಠಾಪಿತ ಅಲ್ಲ, ಸ್ವಯಂಭೂ. ಇದು ದೇವರೂರಲ್ಲಿ ಇಲ್ಲ, ದೇವರೂರಲ್ಲ, ಬೇರೆ ಸ್ಥಳ ಇದೆ. ಮುಂದಿನ ಒಂದ್ ದಿನಗಳಲ್ಲಿ ಅದನ್ನ ತೋರ್ಸ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ಖಂಡಿತ ದೇವ್ರ ಕೃಪೆ ಕೊಡಿ ನಮ್ಗೆ. ಏಕೆಂದ್ರೆ ನಮ್ಮ ಜನ್ಮ ಅಲ್ಲೇ ಆಗಿದ್ದು. ಆ ಲಿಂಗದ ಒಂದು ನಮ್ಮ ಬಾಲ್ಯದಲ್ಲೆಲ್ಲ ಆ ಲಿಂಗದ ಮೇಲೆಲ್ಲ ನಾವೆಲ್ಲ ಓಡಾಡಿ, ಬಸವಣ್ಣನ ಮೇಲೆಲ್ಲ ಓಡಾಡಿ, ನಮ್ಗೆ ಆ ಚೈತನ್ಯ ಹಂಗಿತ್ತು. ಆ ಬಾಂಧವ್ಯ ಅಲ್ಲೇ ಇದ್ದಂತ ಶಿವ ಸಾಕ್ಷಾತ್ಕಾರ ಆಗಿದ್ದು ಸ್ಥಳ. ನಮ್ಗೆ ಶಿವ ಕಂಡಿದ್ದು ಚಿಕ್ಕ ವಯಸ್ಸಲ್ಲಿ, ಶಿವ ಕಾಣೋರು, ಸರ್ಪ ಕಾಣೋರು. ನನ್ಗೆ ಯಾವುದೇ ರೀತಿ ಭಯ ಇರ್ಲಿಲ್ಲ ಅಲ್ಲಿ. ನನ್ಗೇನು ಅನ್ಸ್ತಾ ಇರ್ಲಿಲ್ಲ. ಪಕ್ಕದಲ್ಲೇ ಸರ್ಪ ಹೋಗ್ತಿದ್ದು ಏನು ಅನ್ಸ್ತಾ ಇರ್ಲಿಲ್ಲ. ನನ್ನ ಭ್ರಮೆ ಅಂತಾನೆ ಅನ್ಕೊಂಡಿನಿ. ಆಗ ಎಂದು ಇಲ್ಲಿ ದೈವ ಸ್ಥಳ ಇದಾಗುತ್ತೋ ಅಲ್ಲಿಂದ ಆ ಒಂದು ಅರ್ಕ ಗಣಪತಿ ತರಬೇಕು ಅಂದಾಗ ಯಾವುದೇ ಸಂಖ್ಯೆ ಏನೂ ತಗೊಂಡೋಗಿರ್ಲಿಲ್ಲ. ಅದಾಗದು ಕೈಲಿ ಇದ್ ಮಾಡಿದಾಗ ಬಂದಿದ್ದದು. ಅಂದ್ರೆ ಯಾವ ಸ್ಥಳ ಗುರುಗಳೇ ಅದು ಸಿಕ್ಕಿದ್ದು? ಮುಂದಿನ ದಿನದಲ್ಲಿ ಹೇಳಿಸ್ತಾರೆ. ಹೌದಾ ಗುರುಗಳೇ? ಅದರ ವಿಶೇಷತೆ ಗುರುಗಳೇ ಅರ್ಕ ಗಣಪತಿ. ಹೌದು, ಅಂದ್ರೆ ಗಣಪತಿಗೆ ಮೂಲ ಸಿಗುವಂತದ್ದು. ಹೌದು, ಗಣಪತಿಗೆ ಮೂಲ. ಮತ್ತೆ ಪೂರ್ವ ಜನ್ಮದ ಒಂದು ಶಕ್ತಿ ಎನ್ಬೋದು, ಗಣೇಶನ ಶಕ್ತಿ. ಯಾವುದೇ ಕ್ಷೇತ್ರಕ್ಕೆ ದೈವ ಸ್ಥಿರವಾಗಿ ನೆಲೆಸ್ಬೇಕು, ದೈವ ಸಾಕಾರ ಆಗ್ಬೇಕು. ಯಾವುದೋ ಈಗ ನಮ್ಗೆ ತಲೆನೋವು ಬಂದಿದೆ ಅಂದ್ರೆ ಮಾತ್ರ ನುಂಗಿದ್ರೆ ತಲೆನೋವು ಹೋಗುತ್ತೆ, ಮತ್ತೆ ತಲೆನೋವು ಬರಲ್ಲ ಅಂತಲ್ಲ. ಈ ಕ್ಷೇತ್ರದಲ್ಲಿ ಹೆಂಗೆ ಅಂದ್ರೆ ದೈವನೇ ಎಲ್ಲ ಮಾಡೋದು, ನಾನ್ ಮಾಡ್ತೀನಿ ಅಂತ ಅನ್ಬಾರ್ದು. ಆ ದೈವಕ್ಕೆ ಏನ್ ಬೇಕೋ ಅದನ್ನ ಆ ಸಮಯಕ್ಕೆ ತಂದು ಇಟ್ಕೊತದೆ. ಗಣಪತಿನೂ ಮಗನ್ ಕರ್ಕೊಂಬಂದು ಇರ್ಸ್ಕೊಂಡವ್ರೆ ಅಷ್ಟೇ ಹೇಳ್ಬೋದು. ಅರ್ಕ ಗಣಪತಿ ಮಗ, ಅವ್ರು ಕರ್ಕೊಂಬಂದು ಇರ್ಸ್ಕೊಂಡಿದ್ದಾರೆ. ಇನ್ನ ದೇವಾಲಯದ ಇನ್ನ ಪರಿಪೂರ್ಣ ಇನ್ನ ಕಾರ್ಯಗಳು ಇದ್ದಾವೆ. ಇನ್ನ ಮಾರಿಯರ್ ಕಾರ್ಯ, ಮುಂದೆ ದೇವಸ್ಥಾನ ಮೇಲೆ ಗೋಪುರ ಆಗ್ಬೇಕಿದೆ. ಮತ್ತೆ ವಿಶೇಷವಾದ್ದು ಪಂಚಮುಖಿ ಗಣೇಶ ಪ್ರತಿಷ್ಠಾಪನೆ ಆಗುತ್ತೆ ಇಲ್ಲಿ ಮುಂದಿನ ದಿನದಲ್ಲಿ. ಮತ್ತೆ 108 ಲಿಂಗಗಳ ಸರೋವರ ಆಗುತ್ತೆ, ಜಗತ್ತಲ್ಲೇ ಇಲ್ದಿದ್ದು. ಆ ಲಿಂಗೋತ್ಸವ ಸರೋವರ ಅಂದ್ರೆ ಅದನ್ನ ಪ್ರಾಕ್ಟಿಕಲ್ ಅಲ್ಲೇ ಡ್ರಾಯಿಂಗ್ ಮಾಡಿ ತೋರ್ಸ್ಬೇಕಾಯ್ತದೆ. ಇಲ್ಲ ಅದು ರೆಡಿ ಆಗತಕ್ಕ ಅದ್ ವಿನ್ಯಾಸ ಗೊತ್ತಾಗಲ್ಲ. ಈಗ ತಾಯಿದ್ ಏನಾಗ್ತೋ ಆ ತರ ಜಗತ್ತಲ್ಲಿ ಇರಬಾರ್ದು, ಒಂದು ವಿಶೇಷವಾಗಿ ಕೊಡ್ಬೇಕು. ಈಗ ರಾಮನ್ ಎಲ್ರು ಪೂಜಿಸ್ತಾರೆ, ಆದ್ರೆ ನಾವು ರಾಮನ್ ಪೂಜಿಸ್ರೆ ನಾನು ರಾಮನ ಪೂಜಿಸ್ತೀನಿ. ದೈವನ ಎಲ್ಲ ಪೂಜಿಸ್ತಾರೆ. ಅರ್ಥಪೂರ್ಣವಾಗಿರ್ಬೇಕು. ಸಾಧಕನಿಗೆ ಚೈತನ್ಯ ಬರಬೇಕು, ಸ್ಫೂರ್ತಿ ಆಗ್ಬೇಕು, ದೈವ ಸಾಕ್ಷಾತ್ಕಾರ ಆಗ್ಬೇಕು. ಅದ್ ನಾನ್ ಕೊಟ್ಟಿದ್ದಲ್ಲ, ದೈವ ನೇರವಾಗಿ ಕೊಡುವಂತ. ಆ ಸ್ಥಳಕ್ಕೆ ಖಂಡಿತ ಆಗುತ್ತೆ, ಸರೋವರನೂ ಆಗುತ್ತೆ, ಎಲ್ಲವೂ ಆಗುತ್ತೆ. ಖಂಡಿತ ಒಳ್ಳೆ ವಿಚಾರ, ಒಳ್ಳೆ ಜ್ಞಾನನ ಕೊಟ್ಟಿದ್ದೀರಾ ನಮ್ಮ ವೀಕ್ಷಕರಿಗೆ.
ಅದೆಲ್ಲ ಒಳ್ಳೇದಾಗಲಿ. ತುಂಬ ಧನ್ಯವಾದಗಳು. ನಮಸ್ತೆ. ನಮಸ್ತೆ ಯಜಮಾನ್ರೆ. ನಮಸ್ಕಾರ. ಈ ಒಂದು ಸ್ಥಳಕ್ಕೆ ನೀವು ಯಾವಾಗಿಂದ ಭೇಟಿ ಕೊಡ್ತಾ ಇದ್ದೀರಾ? ಹೇಗೆ ಮಂಜುನಾಥ್ ಗುರುಗಳು ಪರಿಚಯ ಆದರು? ಸೊ ಅದ್ರ ಬಗ್ಗೆ ತಿಳಿಸ್ಕೊಡಿ ಯಜಮಾನ್ರೆ. ಹಿಂದೆ ಮಂಜುನಾಥ್ ಗುರುಗಳು ನನಗೆ ಈ ಒಂದು ಸ್ಥಳದಲ್ಲಿ ಈಗ ಸ್ವಲ್ಪ ದಿನದ ಹಿಂದೆ ಪರಿಚಯ ಆದರು. ಇವಾಗ ಏನಂತ ಅಂದರೆ, ಹಿಂದೆ ಮರಿಯರಪ್ಪ ಅಂತ ದೇವರೂರಿನಲ್ಲಿ ನಾನು ಮೊದಲು ಹೋಗಿ ಸೇವೆ ಮಾಡ್ತಾ ಇದ್ದಾಗ ಮಂಜುನಾಥ್ ಅವರು ನನಗೆ ಸಿಕ್ಕಿರಲಿಲ್ಲ. ಹರಿಹರಪ್ಪ ಅನ್ನೋ ಮೂಲ ಗಿರಿಜಮ್ಮ ಹರಿಹರಪ್ಪ ಅನ್ನೋರ ಜೊತೆಲಿ ನಾನು ಹೊರನಾಡು ಇಟ್ಕೊಂಡಿದ್ದವನು. ಮಾಲಿಂಗ ಸ್ವಾಮಿ ಅಂತ ದೈವನಾಮ ನಂದು ಚಕ್ರತೀರ್ಥ ಮುನಿ ಅಂದ್ಬಿಟ್ಟು. ಅಲ್ಲಿ ದೈವ ವಿಚಾರದಲ್ಲಿ ನನಗೆ ಒಂದು ಶ್ಲೋಕ ಹೇಳ್ಕೊಟ್ಟಿದ್ರು ಪರಮಾತ್ಮ ಹರಿಹರಪ್ಪ. ಓಂ ನಮಃ ಶಿವಾಯ ನಮಃ ಶಿವಾರ್ಥ ಚಕ್ರವಿಧಿ ನಿಧ್ಯಾಯಂ ಪಾವನಾಂಸೆ ಧ್ಯಾನತಾಯಂ ಭವೇ ಯುಧಾರ್ಧ ಸರ್ವಂ ನಮಃ ಅಂತ. ನಾವೇನು ಒಂದು ದೈವ ಕಾರ್ಯಕ್ಕೆ ಒಳ್ಳೆಯದಾಗಬೇಕು ಅಂತ ಅಂದರೆ, ದೈವ ವಿಚಾರನ ಬೇಡಬೇಕು ಅಂದರೆ ಸದಾ ಬೇಡ್ತಾ ಇರಬೇಕು ಅಂತ ಅನ್ನೋ ಒಂದು ವಿಚಾರ ಹೇಳ್ಕೊಟ್ಟಿದ್ರು. ಆ ಒಂದು ಮತ್ತು ಈ ಮಂಜುನಾಥ್ ಅವರು, ಈ ಒಂದು ತಾಯಿ ಸಾಕ ನೀಲಾಂಬರಿ ದೇವಿ ತಾಯಿಯವರು, ಮತ್ತು ನಮ್ಮ ಮಂಜು ಇವರು ಮಹಾಪುರುಷ ಮಹಾಮುನಿ ಅಂದ್ಬಿಟ್ಟು ನಮ್ಮ ಕೈಲಿ ಹೇಳ್ಸಿರುವಂಥ ವಿಚಾರ. ಇವರು ಸಾಕ ನೀಲಾಂಬರಿ ದೇವಿಯವರ ಪ್ರೀತಿಯ ಮುದ್ದಿನ ಕುವರ ಇವರು. ಅದಕ್ಕೆ ಈ ಒಂದು ಸನ್ನಿಧಾನಕ್ಕೆ ಬಂದು ಇಲ್ಲಿಗೆ ಬರ್ತಾ ಇಲ್ಲಿ ಸನ್ನಿಧಾನಕ್ಕೆ ಬಂದು ಸುಮಾರು ಒಂದು ದಿನಗಳು ಬಂದ ತಕ್ಷಣವೇ ನನಗೆ ಸಾವಿರಾರು ವರ್ಷದಲ್ಲಿ ಬಂದು ಹೋದಂಥ ಅನುಭವ ಒಂದು ಆಗ್ತಾಯಿದೆ. ಇಷ್ಟು ಹೇಳಿಕೆ ನಾನು ಬಯಸ್ತಾ ಇದ್ದೀನಿ. ಅಮ್ಮ ನಮಸ್ತೆ. ವೀಕ್ಷಕರೇ, ನಮ್ಮ ಮುಂದೆ ಮಂಜುನಾಥ್ ಗುರುಗಳ ಅವರ ತಾಯಿಯವರು ಇದ್ದಾರೆ. ಅಮ್ಮ, ಈ ಒಂದು ಅವ್ರ ತಾಯಿಯಾಗಿ, ಗುರುಗಳ ತಾಯಿಯಾಗಿ ಈ ಒಂದು ಸ್ಥಳದ ಅಮ್ಮನವರೇ ಇಲ್ಲಿ ನೆಲೆಸಿದ್ದಾರೆ. ಸೊ ಎಲ್ಲಾರ್ಗೂ ಈ ಭೂಮಂಡಲಕ್ಕೆ ಅಮ್ಮ ಇಲ್ಲಿ ಬಂದು ನೆಲೆಸಿರೋದು. ಅಂದ್ರೆ ದೇವತೆಗಳಿಗೆ ತಾಯಿ ಅಂತವ್ರಿಗೆ ಒಂದು ನೆಲೆ ಕೊಟ್ಟಿದ್ದೀರಾ ನೀವು. ಹಾಗಾಗಿ ಅದು ಮಾತು ಹೇಳ್ಬೇಕು. ಇಂಥ ಮಗನೆತ್ತಿ ನಾನು ಇಷ್ಟೆಲ್ಲ ಮಾಡಿ, ಇಷ್ಟುದ್ದ ಮಗನ ಮಾಡಿ ಅಷ್ಟುದ್ದ ಮಗನ ಮಾಡಿ ಕಷ್ಟ ಸುಖ ಅನ್ನೆಲ್ಲ ಅನುಭವಿಸ್ಕೊಂಡು ಬಂದು ನಾನು ಇವರಿಂದ ನಾನು ಕಷ್ಟ ಬಿದ್ದಿಲ್ಲ. ದೇಶಾಂತರನೇ ಹೋದಾಗ ಪ್ರಾಣನೇ ಹೋಯ್ತು ಅಂತ ಹೇಳಿ ಅಣ್ಣ ತಮ್ಮಂದಿರೆಲ್ಲ ಆಟೋ ಹಾಕ್ಕೊಂಡು ಇಡೀ ಬೆಂಗಳೂರೇ ಸುತ್ತಬಿಟ್ಟು ಸುತ್ತಿರು ಎಲ್ಲೂ ಪತ್ತೆ ಆಗಲಿಲ್ಲ. ಒಂದು ಸರಿ ಇವರಯ್ಯ ಹಾಲು ಜೇನು, ನಾಟಿ ಹಸಿನ ಹಾಲು ಜೇನು ತರಬೇಕು ಅಂತ ಹೇಳಿ ಹೋದರು. ಕಳಿಸಿದ್ರು ಒಬ್ಬರು ಭಕ್ತರ, ರಾಜೇಂದ್ರ ಅವರು ಅಂತ ಕಳಿಸಿದ್ರು. ಅವರು ಬಂದರು. ಒಂದು ದಿವಸ ಸಂಜೆ ಒಂದು 5 ಗಂಟೆ ಟೈಮಲ್ಲಿ ಬಂದು ಹಿಂಗೆ ಕಣಮ್ಮ ಅಂತಂದರು. ನೀವು ನಮ್ಮ ಮನೆ ನೋಡಿದ್ರ ಅಂತ ನಾನು ಅಂದಿದ್ದಕ್ಕೆ ಹೌದಮ್ಮ, ಇದೇ ಅಡ್ರೆಸ್ ಎಲ್ಲ ಹೇಳ್ದು ಎಲ್ಲ ಚೀಟಿ ಬರ್ದು ಕಳ್ಸವ್ರೆ, ನಿನ್ನ ಮಗವರಯ್ಯ. ನನ್ನ ಮಗನ ಹೆಸರೇನು, ಏನು ಅವ್ರ ಹೆಸರೇನು, ಎಲ್ಲಿದ್ದಾರೆ, ಯಾತವಿದ್ದಾರೆ ಅವರು ಅಂತೆಲ್ಲ ಕೇಳಿದ್ಕೆ ಈ ಥರ ಎಲ್ಲ ಕಳಿಸ್ಯವ್ರೆ, ನಮಗಂತೂ ಗೊತ್ತಿಲ್ಲ, ಈ ಥರ ಎಲ್ಲ ಕಳಿಸ್ಯವ್ರಪ್ಪ ಅಂತ ಅಂದರು. ಅವ್ರಿಗೆಲ್ಲನೂ ನಾನು ಜೇನು ಕೊಡಿಸ್ತೀನಿ, ಹಾಲು ಕೊಡಿಸ್ತೀನಿ, ನನ್ನ ಮಗ ಬೇಕು, ನನಗೆ ಮಗ ಬೇಕು ಅಂತ ನಾವು ಹೇಳಿದ್ಕೆ ಅವಾಗ ಏನಂದರು, ಅಮ್ಮ ನಮ್ಮನೇಲೇ ಇದ್ದಾರೆ, ಪೂಜೆ ಮಾಡ್ಕೊಂಡು ನಮ್ಮಲ್ಲೇ ಇದ್ದಾರೆ ಅಂತಂದರು. ಅವರು ತಕ್ಷಣ ಹೊಂಟೋದ್ರು ಬೆಂಗಳೂರಿಗೆ. ಇಂಥ ದಿವಸ ಬರ್ತೀವಿ, ಜೇನು ಹಾಲು ಎಲ್ಲ ತೆಗ್ದಿಕ್ಕಿರಿ ಅಂತ. ಅವರು ಮತ್ತೆ ಇನ್ನೂ ಒಂದು ವಾರಕ್ಕೇನೋ ಬಂದ್ಬಿಟ್ಟು ಏನಮ್ಮ ಎಲ್ಲ ತೆಗ್ದಿಕ್ಕಿದೀಯ ಅಂದರು. ಎಲ್ಲ ತೆಗ್ದಿಕ್ಕಿವಿ, ಹಾಲು ಒಂದು ತೆಗ್ದಿಕ್ಕಿಲ್ಲ, ಜೇನು ಒಂದು ತೆಗ್ದಿಕ್ಕಿದ್ದೀವಿ, ಹಾಲು ಹೊಡೆದೋಯ್ತದಲ್ಲ ಅಂತ ಹೇಳಿ ಬಂದು ಅವಾಗ ಹೋಗಿ ಹಸುನೆಲ್ಲ ಕರೆಸ್ಕೊಂಡು ತಾಂಬಂದು ಅವಾಗ ಎಲ್ಲ ಕೊಟ್ಟು ಅವ್ರನ್ನೆಲ್ಲ ಕಳಿಸಿ ಏನೋ ಮಾಡಿದರು. ಆವಾಗ ನಮ್ಮನೆಯವ್ರು ಏನಂದರು, ಆಚೆಗೆ ಬಿಡಬೇಡ ನೀನು, ನನ್ನ ಮಗನ ಬಿಡಬೇಡ ಆಚೆಗೆ, ಇವ್ರನ್ನ ಕೂಡಾಕು ಅಂದರು. ಇವ್ರನ್ನ ಕೂಡಾಕ ಏನು ಮಾಡೋಣ, ಅಡ್ರೆಸ್ ಎಲ್ಲ ಹೇಳೋರಲ್ಲ, ನಮ್ಮನ್ನೆಲ್ಲ ಪತ್ತೆ ಮಾಡಂಬಿಡು ಅಂತ ನಾವು ಅಂದರೂ ಕೇಳಲಿಲ್ಲ ಮಾದ. ಆಮೇಲೆ ಇವರೆಲ್ಲ ಆಚೆ ಹೋಗೋಕ್ಕೆ ಹೋದರು. ನಾನು ಅಪ್ಪ ನಮ್ಮ ಮನೆಯವ್ರು ಬಂದರು, ಒಳ್ಳೆಯರಲ್ಲ, ಹೋಗಪ್ಪ ನೀನು ತೊಗೊಂಡು, ಇಂಥ ಅಡ್ರೆಸ್ ಹೇಳಿದೆಯಲ್ಲ ಸಾಕು, ನಾವು ಹುಡುಕೊಂಬತ್ತೀವಿ ಅಂತ ಅಂದಿದ್ದಕ್ಕೆ ಅವಾಗ ಹೋಗಿ ಆಟ ಹಾಕ್ಕೊಂಡೆಲ್ಲ ಹುಡುಕ್ತು. ಫೋನೊಳಗೆಲ್ಲ ಮಾತಾಡ್ಕೊಂಡು ಇಲ್ಲಿದ್ದೀವಿ ಅಲ್ಲೇ ಅವರೇ, ನಾವು ಇಡೀ ಏರಿಯಾ ಎಲ್ಲ ಸುತ್ತುತ್ತಾ ಇದ್ದೀವಿ, ಇಲ್ಲೇ ಇದ್ದೀವಮ್ಮ ಇಲ್ಲೇ ಇದ್ದೀವಿ, ನಿನಗೆ ಕಾಣಿಸ್ತಾ ಇದ್ದೀವಿ ಅಂತಾರೆ. ಎಲ್ಲಿ ಯಾವ ಇರಲ್ಲ ಅವರೇ ಅಂತ ನಾವು ನೋಡೋಣ. ಕೆಳಗೆ ಆಟೋದಲ್ಲಿ ಹೋಗ್ತಾ ಇದ್ದೀವಿ, ಆಟೋದಲ್ಲಿ ನೋಡ್ಕೊಂಡು ಆವಾಗ
ಅಮ್ಮ ಇಲ್ಲೇ ಇದ್ದೀವಿ ಬಾರಮ್ಮ, ಇಲ್ಲೇ ನೀವು ನೋಡು, ನೀವು ಕೆಳಗಡೆ ನೀವು ಆಟೋದಲ್ಲಿದ್ದೀರ, ಮೇಲ್ಗಡೆ ನಾವಿದ್ದೀವಿ ಅಂದರು. ಅಗಳಪ್ಪ ಅವಾಗ ಹೋಗಿ ಎಲ್ಲ ಮಗುವಿಗೆ ಹೋಗಿ ಮಗ ಅಂತ ಮಾತಾಡ್ಸೋಕೆ ಹೋದ್ರೆ ನಮಗೆ ಜ್ಞಾನನೇ ಇಲ್ಲ, ನಮ್ಮ ಮೇಲೆ ಜ್ಞಾನನೇ ಇಲ್ಲ. ಅಮ್ಮನ ಮೇಲೆ ಜ್ಞಾನ ಅವ್ರಿಗೆ, ನಮ್ಮ ಮೇಲೆ ಎಲ್ಲಿ ಜ್ಞಾನ? ಹೋಗೋಣ ಮತ್ತೆ ತೆಪ್ಕೊಂಡು ಅವರು ರಾಜೇಂದ್ರ ಅವರು ಹೆಂಡ್ತಿ ಎಲ್ಲ, ಅಮ್ಮ ಇಲ್ಲಿ ನೋಡಿ ಫೋಟೋದಲ್ಲಿರೋರು ಯಾರು, ಆ ಫೋಟೋದಲ್ಲಿರೋರು ನನ್ನ ಮಗ ಅಲ್ಲ, ನಮ್ಗೆ ಅವ್ರು ಬೇಕಿಲ್ಲ, ನನ್ನ ಮಗ ನಮಗೆ ಬೇಕು, ನನ್ನ ಮಗ ನನಗೆ ಬೇಕು ಅಂತ ಅಂದು. ಹಂಗಂದಿದ್ದಕ್ಕೆ ಇಲ್ಲಿ ನೋಡಮ್ಮ ಮಗ ಅವರು ನಿಮಗೆ ತಂದೆ ತಾಯಿ ಬಯಸ್ತಾ ಇಲ್ಲ, ಅವರು ನೋಡ್ತಾನೂ ಇಲ್ಲ, ನಿಮ್ಮ ಮೇಲೆ ಜ್ಞಾನ ಇಲ್ಲ ಅಂದರೆ, ಜ್ಞಾನ ಇಲ್ದಂಗೆ ಏನೋ ಮಾಡಿಬಿಟ್ಟವ್ರೆ ನನ್ನ ಮಗನ್ನ ಅಂತ ನಾವೆಲ್ಲ ಅಂದ್ಕೊಂಡು ಅವಾಗ ಜಾಸ್ತಿ ಇದು ಮಾಡಿಬಿಟ್ಟು ಮಾಡಿ ಅವಾಗ ಎಷ್ಟು ಕರೆದ್ರೂ ಬರಲಿಲ್ಲ, ಎಷ್ಟು ಮಾತಾಡ್ಸಿದ್ರು ಬರಲಿಲ್ಲ. 13 ದಿವಸಕ್ಕೆ ನನ್ನ ಚಿಕ್ಕ ಮಗನು ಇನ್ನೊಬ್ಬರು ನನ್ನ ತಂಗಿ ಮಗ ಒಬ್ಬರು ಬೆಂಗಳೂರಲ್ಲವ್ರೆ, ಅವರು ಹೋಗಿ ಆಟ ಹಾಕ್ಕೊಂಡು ಏನು ಮಾಡೋರು ನಮ್ಮಣ್ಣ, ಏನು ಮಾಡೋರು ಹಿಂಗೆ ಕೂಡ ಹಾಕ್ಕೊಂಡಿದ್ದೀರ, ನಮ್ಗೆ ಇದ್ರದ್ದು ನಮ್ಮ ತಾಯಿ ನಮ್ಮ ಅವನ ಬಗ್ಗೆ ನಮಗೂ ಗೊತ್ತಿಲ್ಲ ಸ್ವಾಮಿ, ಗೊತ್ತಿಲ್ಲ. ಈ ಥರ ಹಿಂಗಾಯ್ತದೆ ಅನ್ನೋ ಈ ಎಲ್ಲ ಅನುಭವ ಆಯ್ತದೆ. ನಾವು ಕಾಶಿಗೆಲ್ಲ ಹೋಗಿ 15 ದಿವಸ ಟೂರೆಲ್ಲ ಮಾಡ್ಕೊಂಬಂದು ಈ ಮಗ ಹುಟ್ಟಿದ್ಮೇಲೆ ನಾನು ಸುಮಾರು ಟೂರ್ ನೋಡಿಬಿಟ್ಟೆ ಬಿಡು. ಅಂದರೆ ನೋಡಿದ್ದೀನಿ ಅಂದರೆ ನನ್ನ ಜೀವನದಲ್ಲೇ ಯಾರೂ ನೋಡಿಲ್ಲ, ಹಂಗೆ ನೋಡಿಬಿಟ್ಟೆ ಮಗನ ಜೊತೆ ಹೋಗಿ ಅಷ್ಟೆಲ್ಲ ನೋಡಿ ಮಾಡಿ ಕರ್ಕೊಂಬಂದ್ಬಿಟ್ಟು ಆವಾಗ ಇವಮ್ಮನ್ನ ಮದುವೆ ಮಾಡಿ ಸಂಸಾರಿಗಳು ಮಾಡಿ ಇಷ್ಟೆಲ್ಲ ಮಾಡಿ ಅವನು ಕಷ್ಟದಲ್ಲಿ ಸುಮಾರು ಬೆಂದುಬಿಟ್ಟ. ಸುಮಾರು ಇವಮ್ಮ ಕರ್ಕೊಂಡ್ಮೇಲೆ ಬೆಂದ, ಅಂದರೆ ಬೆಂದ್ರೂ ನಾವು ಬಿಟ್ಕೊಡ್ಲಿಲ್ಲ. ಇಷ್ಟೆಲ್ಲ ಮಾಡ್ದು ಸಂಸಾರಿಕಾಗಬೇಕು, ನೀನು ಸನ್ಯಾಸಿ ಆಗಬೇಡ, ಸಂಸಾರಿಕಾಗಬೇಕು, ನಾಲ್ವರಂತೆ ಆಗಬೇಕು, ನಾವೇ ಇರ್ತೀವ ವಯಸ್ಸಾದವರು, ನಾವಿರಲ್ಲ, ನೀವು ಅಣ್ಣ ಹೆಂಗಾಗೋನಿ ನೀನು ತಮ್ಮ ಆಗಬೇಕು ಅಂತ ಅಂದು ಆವಾಗ ಆಗಳಪ್ಪ ಆಗಿ ತಮ್ಮಂದು ಇಲ್ಲೇ ನೆನೆಸ್ಕೊಂಡು ತಾಯಿ ನಮ್ಮನ್ನು ಪೂಚ್ಕೊಂಡು ಏನೋ ದೇವ್ರು ಒಳ್ಳೆದ ದಾರಿ ಕೊಟ್ಟು ಕಾಪಾಡ್ತಾಳಪ್ಪ. ಧನ್ಯವಾದ ಸರ್. ನಮಸ್ತೆ ಸರ್. ತಾವು ತಮ್ಮ ಹೆಸರು ಮತ್ತು ಯಾವ ಊರವರು ಮತ್ತು ಈ ಒಂದು ಸ್ಥಳದ ಬಗ್ಗೆ ಹೇಗೆ ನಿಮಗೆ ತಿಳಿಯಿತು? ನಮಸ್ಕಾರ. ಅದ್ರ ಬಗ್ಗೆ ತಿಳಿಸ್ಕೊಡ್ಬೇಕು. ನಾವು ಬಂದು ಇಲ್ಲಿ ಅಣೆದೊಡ್ಡಿ ಗ್ರಾಮ ಅಂತ, ಇಲ್ಲಿ ಪಕ್ಕದಲ್ಲೇ, ಈ ಕ್ಷೇತ್ರದ ಪಕ್ಕದಲ್ಲೇ ಇದೆ. ಹಾಗಾಗಿ ನಾವು ಚಿಕ್ಕ ವಯಸ್ಸಲ್ಲಿ ನಮ್ಮದು ತುಂಬ ಬಡತನ ಸರ್. ಇಲ್ಲಿ ನಾವು 8ನೇ ಕ್ಲಾಸ್ ಓದಬೇಕಾದ್ರೇ ನಮ್ಮ ತಂದೆ ತೀರೋಗ್ಬಿಟ್ರು. ಹಾಗೆ ಸಿಕ್ಕಾಪಟ್ಟೆ ಊಟಕ್ಕೂ ತೊಂದರೆ ಆಗಿನ ಇದರಲ್ಲಿ. ಹಾಗೆ 8ನೇ ಕ್ಲಾಸ್ಗೆ ಬೆಂಗಳೂರಿಗೆ ಹೊಟ್ಟೋದದ್ದು. ಈ ಊರಲ್ಲಿ ಹುಟ್ಟು ಬೆಳೆದು ನೀವು ಬೆಂಗಳೂರಿಗೆ ಶಿಫ್ಟ್ ಆದ್ರಿ? ಶಿಫ್ಟ್ ಒಬ್ಬನೇ, ಅಂದರೆ ಯಾರೂ ಇಲ್ಲ ಅಲ್ಲಿ. ಅವಾಗ ಸ್ವಲ್ಪ ಹಂಗೆ ವೆಲ್ಡಿಂಗ್ ಕೆಲಸ ಕಲ್ತ್ಕೊಂಡು, ವೆಲ್ಡಿಂಗ್ ಕೆಲಸ 300 ರೂಪಾಯಿ ಕೊಡೋರಲ್ಲ ಕೂಲಿ. ಅವಾಗೇನು ಅದೇ ಟೈಮಲ್ಲಿ ನನಗೆ ದೈವ ಇಚ್ಛೆ ಅಂದರೆ ಶ್ಲೋಕ ಹೇಳೋದು, ಭಜನೆ ಮಾಡೋದು, ಸಂಗೀತ ಕಲಿಯೋದು ಆ ಹುಚ್ಚು ಸರ್ ನಮಗೆ. ಆ ಚಿಕ್ಕ ವಯಸ್ಸಿಂದಲೇ ಸುಮ್ಮನೆ ಹೋಗಿ ಅಲ್ಲಿ ತೋಟದಲ್ಲಿ ತೆಪ್ಪಕ್ಕೆ ಕೂತ್ಕೊಬಿಡೋಣ ಸರ್. ಒಂಥರ ಚಿಕ್ಕ ವಯಸ್ಸಲ್ಲಿ 8ನೇ ಕ್ಲಾಸಲ್ಲ, ಇನ್ನೂ ಚಿಕ್ಕ ವಯಸ್ಸಿಗೆ ಅವಾಗಿಂದಾನೇ ನಿಮಗೆ ಒಂದು, ಈಗ ಹಸು ಹೊಡ್ಕೊಂಡು ಹೋದಾಗ ಹಸು ಕಟ್ಟಾಕ್ಬಿಡೋದು, ಅಲ್ಲೆಲ್ಲ ಮರದ ಮೇಲೆ ಕೆಳಗಡೆ ಹೋಗಿ ಕೂತ್ಕೊಂಡು ಸುಮ್ಮನೆ ಕಣ್ಣು ಮುಚ್ಕೊಂಡು ಕೂತಿರೋದು, ಏನೇನೋ ಜಾಸ್ತಿ ಕಾಳಿನೇ ಕಾಣೋರು. ಅವ್ರ ತೊಡೆ ಮೇಲೆ ಮಲ್ಕೊಂಡಂಗೆ ಆಗೋದು, ಏನೇನೋ ವಿಚಿತ್ರ. ಚಿಕ್ಕ ವಯಸ್ಸಲ್ವ ನಮಗೆ, ಈಗಿನ ಜ್ಞಾನ ಇರಲಿಲ್ಲ ಒಟ್ಟಿನಲ್ಲಿ. ಏನೋ ವಿಚಿತ್ರವಾಗಿದೆಯಲ್ಲ ಅಂದ್ಕೊಂಡು ಆಗಿದ್ವಿ. ಈಗ ಸಂಸಾರ ಜಂಜಾಟದಲ್ಲಿ ಚಿಕ್ಕ ವಯಸ್ಸಲ್ಲಿ ಊರಿಗೆ ಹೋದ್ವಲ್ಲ, ಬೆಂಗಳೂರಿಗೆ ಹೊಂಟೋದ್ವಲ್ಲ. ಹೋದ್ಮೇಲೆ ಅಲ್ಲಿ ಕೆಲಸ ಕಲ್ತ್ಕೊಂಡು, ಅಲ್ಲೊಂದು ದೇವಸ್ಥಾನ ಇತ್ತು, ಕಾಳಿ ದೇವಸ್ಥಾನ. ಕೆಲಸ ಮಾಡಿಕೊಂಡು ಆ ದೇವಸ್ಥಾನಕ್ಕೆ ಹೋಗಿ ಗಂಟೆ ಹೊಡೆಯೋದು, ಅಲ್ಲೇ ಧ್ಯಾನ ಮಾಡೋದು, ಸಹಸ್ರನಾಮ. ಆ ಚಿಕ್ಕ ವಯಸ್ಸಲ್ಲಿ ನನಗೆ ಜೊತೆ ಸೇರಿ ಆಗ 20-25 ವರ್ಷದಿಂದ ಸರ್ ಈ ತಾಯಿ ಹಿಂಗೇನೆ ಈಗ ಹೆಂಗೆ ವಿಗ್ರಹ ಇದೆ ಆವಾಗಿಂದನೂ ನಾನು ಡೈಲಿ ದಿನಾನು ಒಂಥರ ಈಗ ಹೇಳ್ದಲ್ಲ, ಓಂ ಪಾಶಾಂ ಕುಶಾವಮೃತ ಕುಂಭಮದಾಕ್ಷಮಾಲಾಂ ಚಿನ್ಮುದ್ರಿಕಾಂ ಚ ದದತೀಮ ಭಯಂ ಚ ಹಸ್ತೈಃ ಚಂದ್ರಾಧಶೋಭಿ ಮಕುಟಾಂ ಪರದೇವತಾಂ ತಾಂ ವೀರಾಸನಾಂ ಚಿತತನುಂ ಸ್ಮರ ಸೌಮ್ಯ ಕಾಳೀಂ ಅಂತ. ಆ ಕಾಳಿ ಕಣ್ಣು ಕಾಣಿಸ್ತದೆ ನಮಗೆ, ಕಣ್ಣಲ್ಲಿ ಹಂಗೆ ಹಚ್ಚೋಡೋದಾಗಿತ್ತಲ್ಲ, ಇದೇ ವಿಗ್ರಹ ಅವಾಗೂ ಕಾಣಿಸ್ತಾ ಇತ್ತು 20-25 ವರ್ಷದಿಂದ. 20 ವರ್ಷದ ಹಿಂದೆನೇ ಕಾಣೋರು ಇವರು. ಹಂಗಾಗಿ ಅದೆಲ್ಲ ಮುಗಿಸ್ ಬೆಂಗಳೂರೆಲ್ಲ ಎಲ್ಲ ಆಯಿತು. ಸ್ವಲ್ಪ ಜ್ಞಾನ ಬತ್ತ ಸಹಸ್ರಾಮ, ಆಮೇಲೆ ಶಾಸ್ತ್ರೋಕ್ತವಾಗಿ
ಪೂಜೆ ಪುನಸ್ಕಾರ ಎಲ್ಲ ಮಾಡಬೇಕಲ್ಲ. ಅದೆಲ್ಲ ನಾವು ಯಾಕಂದರೆ ನಾವೆಲ್ಲ ನಾನ್ ವೆಜ್ಜು ಚಿಕ್ಕ ವಯಸ್ಸಿಂದ ಅಭ್ಯಾಸ ಮಾಡಿ ಅಲ್ಲೋದ್ಮೇಲೆ ಪುಣ್ಯಾತ್ಮರು ಪಕ್ಕ ಲಿಂಗಾಯತರು ಬ್ರಾಹ್ಮಣರ ಜೊತೆಲೇ ಸೇರೋದ ಸರ್ ನಾವು. ಬೇರೆಯವ್ರ ಜೊತೆ ಸೇರಕ್ ಮನ್ಸೇ ಇಲ್ಲ. ಯಾಕಂದ್ರೆ ಅವರೇ ನಮ್ಮನ್ನು ಕರ್ಕೊಂಡೋಗೋರು, ಬನ್ನಿ ಅನ್ನೋರು. ಯಾಕಂದ್ರೆ ನಮ್ಗೆ ಮುಜುಗರ, ನಮ್ದು ಒಂಥರ ತಪ್ಪು ಮಾಡ್ತಾ ಇದೀವೇನೋ ಅದು ಆ ಥರ ಮನಸ್ಸಲ್ಲಿ ಕೊರಗ್ತಾ ಇತ್ತು. ಆಮೇಲೆ 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 ಜ್ಞಾನ ಬಂದಾಗ ಆತ್ಮ ಶುದ್ಧಿ ಇಟ್ಕೊಂಡ್ರೆ ಏನೂ ತೊಂದರೆ ಆಗೋದಿಲ್ಲ ಅಂದ್ಬಿಟ್ಟು ಅವಾಗಿಂದ ಅಲ್ಲಾಯಿತು. ಆಮೇಲೆ ತಿರ್ಗಾ ನಮ್ಮ ಬೆಂಗಳೂರಿಂದ ಇಲ್ಲಿಗೆ ಬಂದ್ವಿ. ಇಲ್ಲಿ ಬಂದಾದ್ಮೇಲೆ ಭಗವಂತ ಇದರಿಂದ ಎಲ್ಲ ಆದಷ್ಟು ಜೀವನಕ್ಕೆ ಒಳ್ಳೆ ಅನುಕೂಲ ಆಯಿತು. ಅನುಕೂಲ ಆಯ್ತಾ 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 ಇದಲ್ದಿರ ಬೇರೆ ಜೀವನ ಆಯ್ತಲ್ಲ. ನಾನು ಚಿಕ್ಕ ವಯಸ್ಸಿಂದ ಹುಡುಕ್ತದ್ದು ಇದಲ್ಲ ಜೀವನ ಅಂತ ಅನಿಸ್ತು. ಈ ಸಂಸಾರ, ದುಡ್ಡು, ಜಮೀನು, ಅದು ಇದು ಅಲ್ದಿರ ತುಂಬ ಆನಂದ ಸುಖ ಐತೆ ಅಂತ ತಾಯಿ ನನಗೆ ನಿಮ್ಗೆ ಗೊತ್ತಿಲ್ಲ ಸರ್. ನಾನು ಇವತ್ತು 3 ಗಂಟೆ 30 ನಿಮಿಷಕ್ಕೆ ಎದ್ದರೆ 3 ಗಂಟೆ 40 ನಿಮಿಷಕ್ಕೆ ರೆಡಿಯಾಗಿ ಕುಟ್ಕೊಂಡ್ರೆ ಶಿವ ಅಂದ್ಕೊಂಡು 6:30 ಗಂಟೆ ಧ್ಯಾನ ಮಾಡಿಕೊಂಡು ಇವಾಗಲೂ ಪ್ರತಿದಿನ ಅದು ನಮ್ಮ ಈಗ ಭಗವಂತ ಇದ್ದ ಒಂದು ಶಿವಲಿಂಗ. ಆಮೇಲೆ ನಮ್ಮ ಮಂಜುನಾಥ ಸ್ವಾಮಿಗಳು ಹರಿದ್ವಾರದಿಂದ ಇಲ್ಲಿಂದ ದೂರದಿಂದ ಅದಕ್ಕೋಸ್ಕರ ಒಂದು ನಂದಿ ತರಿಸ್ಕೊಟ್ಟಿದ್ದಾರೆ. ಅಭಿಷೇಕ ಮಾಡಿಕೊಂಡು ಮನೇಲಿ ಆನಂದವಾಗಿ ಅದೇನಾರಾಗಲಿ ಭಾರಿ ಆನಂದವಾಗಿದ್ದೀವಿ ಸರ್. ಇದು ಈ ಆಸ್ತಿ ಆಮೇಲೆ ಈ ಜೀವನ ಜಂಜಾಟ ಬಿಟ್ಟು ಬೇರೆ ಜೀವನ ಖಂಡಿತವಾಗ್ಲೂ ಐತೆ, ಆನಂದವಾದ ಜೀವನ ಐತೆ. ಅದನ್ನ ನನಗೆ ತಾಯಿ ಕರುಣಿಸ್ತಾರೆ, ಕೃಪೆಯಿಂದ ನಿಮಗೆ ಕರುಣಿಸಿದ್ದಾರೆ. ನಿಜ ನಿಜ ನಿಜ. ಅದಕ್ಕೆ ಎಷ್ಟೇ ಕಷ್ಟ ಎಷ್ಟೇ ಸುಖ ಏನೇ ಇರಲಿ ಸರ್, ಇವರು ಕಣ್ಣು ಮುಚ್ಕೊಂಡು ಈಗ ನಿಮ್ಮ ನಂಬೋದಿಲ್ಲ, ಅಲ್ಲೆಲ್ಲರೂ ಕಾಡಲ್ಲಿ ಸ್ವಲ್ಪ ಜಾಗ ಅಲ್ಲಿ ಸ್ವಲ್ಪ ನಾವು ಕುತ್ಕೊಳ್ಳೋ ಜಾಗಗಳವೆ. ಆ ಕುತ್ಕೊಬಿಟ್ರೆ ಏನು ಹಾವು ಬರಲಿ, ಯಾವ ಚಿರತೆ ಬರಲಿ, ದೊಡ್ಡ ನಾಯಿ ಬರಲಿ, ಏನಿಲ್ಲ. ಕಣ್ಣು ಮುಚ್ಕೊಂಡು 10 ಅವರು 15 ಅವರು 20 ಅವರು ಕಣ್ಣು ಮುಚ್ಕೊಂಡು ಆರಾಮಾಗಿ ಕೂತ್ಬಿಡ್ತೀವಿ ತೆಪ್ಪಗೆ. ಅದೆಲ್ಲ ಹೇಳ್ಕೊಟ್ಟಿರೋದು ಇವರೇ ಸರ್. ಈ ತಾಯಿಯಿಂದನೇ ಅದೆಲ್ಲ. ನಾವು ಯಾವುದು ಧೂಳು ಇಲ್ಲ, ಯಾವುದು ಸ್ವಲ್ಪನೂ ಕಣನೂ ಇಲ್ಲ ಬಿಟ್ಟು ಅವ್ರ ಪಾದ ಧೂಳು. ಹೆಂಗೋ ತಾಯಿ ದಯೆಯಿಂದ ಆದಷ್ಟು ತುಂಬ ಆನಂದವಾಗಿದ್ದೀವಿ ಸರ್. ತುಂಬ ಸಂತೋಷ ಆಯ್ತು ನಿಮ್ಮ ಮಾತುಗಳು ಕೇಳಿ. ಇದು ಮೇಯ್ನ್ ಆಗಿ ಬೇಕಾಗಿರೋವಂಥದ್ದು ಜೀವನಕ್ಕೆ. ಇನ್ನೊಂದು ಅಂದ್ರೆ ಈ ಕ್ಷೇತ್ರದಲ್ಲಿ ನಾವು ಖುಷಿ ಪಟ್ಟದೇನಿದ್ರೆ ಇಲ್ಲಿ ಎಕ್ಸ್ಪೆಕ್ಟೇಷನ್ ಅಂದ್ರೆ ಏನೇಳಿ ದುಡ್ಡಿನ ವ್ಯವಹಾರ, ನಮ್ಗೆ ಅದ್ ಕೊಟ್ರೆ ಇದ್ ಮಾಡ್ತೀವಿ ಆ ಥರ ಏನಿಲ್ಲ. ಅದು ಈ ಪ್ರಪಂಚದಲ್ಲಿ ಎಲ್ಲಿಲ್ಲ ಅನ್ಕೋತೀನಿ. ನೋಡಿ ಬೇಕಾದ ದೇವಸ್ಥಾನ ಉಂಡಿ ಇಲ್ಲ. ಹೌದು. ಯಾರು ಬಂದ್ರೆ ದುಡ್ಡುಗೋಸ್ಕರ ಮಂಗಳಾರತಿ ತಟ್ಟೆ ದುಡ್ಡುಗೋಸ್ಕರ ನೋಡ್ತಾ ಇರ್ತೀವಲ್ಲ, ತುಂಬಾ ಕಡೆ ನೋಡ್ತೀವಲ್ಲ. ಸುಮ್ಮನೆ ಅಲ್ಲಿಲ್ಲ ಅಂತ ಹೇಳ್ಬಾರ್ದು, ನೋಡ್ತೀವಲ್ಲ. ಆ ಥರ ಇಲ್ಲಿಲ್ಲ ಸರ್. ನೀವೇ ನೋಡ್ತಾ ಇದ್ರಲ್ವಾ. ಅದಕ್ಕೆ ಇದು ಏನಂತಾರೆ ಇದನ್ನ ನಿಷ್ಕಲ್ಮಶವಾದಂಥ ದೇವರು ಭಕ್ತನ ಬಂದ ಅನುಬಂಧ ಅಲ್ವಾ. ಖಂಡಿತ ಇಲ್ಲಿ ಪರಿಪೂರ್ಣವಾಗಿ ಪಡ್ಕೊಳ್ಬಹುದು. ಯಾರು ಬರ್ತಾರೋ ಇಲ್ಲಿ ಪಡ್ಕೋಬಹುದು. ಅಕಸ್ಮಾತ್ ನಾವೇನು ತಪ್ಪು ಮಾಡಿದ್ರೆ ನಮ್ಗೆ ತಲೆ ಮೇಲೆ ಹೊಡೆದಂಗೆ ಹೇಳ್ಕೊಟ್ಟಂಗೆ ಸರ್. ನಮ್ಗೊಂಥರ ಅದೊಂಥರ ಅನುಭವ ಆಗೈತೆ. ಏನು ಗೊತ್ತಾ, ಈ ಮಾಮೂಲಿ ನಾವು ಸಾಮಾನ್ಯ ಜನಗಳ ಥರ ಬದುಕ್ತಾ ಇರ್ತೀವಲ್ವಾ, ಇದರಲ್ಲಿ ನಮಗೆ ಗೊತ್ತಿಲ್ದಿರೋ ಏನು ತಪ್ಪು ಮಾಡಿದ್ರೆ ತಪ್ಪು ಮಾಡ್ತಾ ಇದೆಯಾ ಅಂತ 2 ಬಿಟ್ಟಂಗೆ ಆಯ್ತದ ನಮಗೆ. ಅವಾಗ ತಿತ್ಕೊಂಡು ಸಮಾಧಾನ ತಗೊಂಡು ತಾಯಿ ತಪ್ಪಾಯ್ತು ಅಂತ ಜೀವನ ಸಾಗಿಸ್ಕೊಂಡು ಹೋಯ್ತಾ ಇದೀವಿ. ಮಾತ್ರ ಭಾರಿ ಆನಂದವಾಗಿದ್ದೀವಿ. ಹಿಂಗೇನೆ ಇರೋ ತನಕ ಧ್ಯಾನ ಮಾಡಿಕೊಂಡು ತಾಯಿ ಸೇವೆ ಮಾಡಿಕೊಂಡು ಆನಂದವಾಗಿ ಜೀವನ ಕಳ್ಕೊಬೋಣ ಅಂತ ಇದ್ದೀವಿ ಸರ್. ಅಷ್ಟೇ, ಬೇರೆ ಏನು ಬೇಡ ನಮಗೆ. ಏನು ಹೇಳಿ, ಯಾವ ಆಸ್ತಿ ದುಡ್ಡು ಏನು ಬೇಡ. ಇದಲ್ದಿರೋ ಒಂದು ಸುಖ ಐತೆ ಸರ್, ಅದು ನಿಮ್ಗೆ ಸಿಕ್ಕಿದೆ. ಆನಂದವಾಗಿ ಸಿಕ್ಕೈತೆ. ಇದೇ ಥರ ಈ ಆತ್ಮ ಇರೋ ತನಕ ದೇಹದಲ್ಲಿ ಇದೇ ಥರ ಮುಂದುವರೆದು ಬಿಟ್ರೆ ಆ ತಾಯಿ ಪಾದಕ್ಕೆ ಶರಣಾಗ್ಬಿಡ್ತೀವಿ. ಇಷ್ಟೊತ್ತು ನಮಗೆ ಸಮಯ ಕೊಟ್ಟು ನಮಗೆ ಈ ಒಂದು ಅವಕಾಶ ಕೊಟ್ಟಿದ್ದೀರಾ, ಅದು ಮುಖ್ಯವಾಗಿ ನಿಮಗೆ ನಾವು ಶತಕೋಟಿ ವಂದನೆಗಳನ್ನ ತಿಳಿಸ್ತಾ ಇದ್ದೀವಿ. ಎಲ್ಲವೂ ದೈವದ ಕೃಪೆ. ನೋಡಿ, ನೀವು ಹೇಗಾಗುತ್ತೆ ಅಂದ್ರೆ, ನೋಡಿ, ಮೊದಲು ದೈವಕ್ಕೆ ಶರಣಾಗ್ಬೇಕಂತ ನೀವು ಬಂದು ಹರಿಹರಪ್ಪಾಜಿ ಒಂದು ಸ್ಥಾನಕ್ಕೆ ಶರಣಾಗಿ ಈ ಒಂದು ಬೇಕು ಅಂತ ಅಂದಾಗ ಹರಿಹರಪ್ಪಾಜಿ ಏನಂತಾರೆ, ಇದನ್ನು ವೀಕ್ಷಕರಲ್ಲಿ ಹೇಳ್ತೀನಿ. ಮೊದಲು ನಿಮಗೆ ಪರಿಪೂರ್ಣ ಅರಿವಾಗ್ಲಿ. ಅದು ನಿಮ್ಗೆ ಅರಿವಾಗಿದೆ ಅಲ್ಲ. ಹೌದು. ನಾನಾ ಪರೀಕ್ಷೆಗಳು ಮಾಡಿದಿರಲ್ಲ, ಕೇಳಿದಿರಲ್ಲ ವಿಚಾರ. ಅದಾದ್ಮೇಲೆ ಇಲ್ಲಿ ಬಂದಿದ್ದೀರಿ, ಸಂತೋಷ. ಇನ್ ಮುಂದಕ್ಕೂ ಅಷ್ಟೇ, ಇವರಿಂದ ಏನೇ ಆಗ್ಲಿ ನೇರವಾಗಿ ಕೇಳ್ಬೋದು. ಯಾರೇ ಭಕ್ತರಲ್ಲಿ ಇಷ್ಟೇ, ನಮಗೆ ಕಂಡ ಸತ್ಯವನ್ನು ಪರದೆಯಾಗಿ ದೇವರು ಏನು ಹೇಳ್ಕೊಟ್ರೋ ಅಷ್ಟೇ ನಡೆಸಿರೋದು. ಅದು ಬಿಟ್ಟು ಬೇರೆ ಏನ್ ಮಾಡಕ್ಕಾಗಲ್ಲ. ನಿಮಗಾಗ್ಬೇಕು ಅನುಭವ. ದೈವದತ್ತ ಶರಣಾಗಿ
ಪ್ರತಿಯೊಬ್ಬರಿಗೂ ಶರಣಾಗಿ ಕೂತಲ್ಲೇ ಏನೂ ಇಲ್ಲ. ಪ್ರತಿದಿನ ನಿಮ್ಮ ಜೀವನಕ್ಕೆ ಏನು ಕಷ್ಟ ಬೀಳ್ತಿರೋ ಹಾಗೆ ಒಂದು ಸಮಯ ದೈವಕ್ಕೂ ಒಂದು ಸಮಯ ಕೊಡಿ. ಯಾವ ಮಂತ್ರ ಯಂತ್ರ ಏನೂ ಇಲ್ಲ, ಪರಿಪೂರ್ಣವಾಗಿ ದೈವಕ್ಕೆ ಶರಣಾಗಿ ಅಷ್ಟೇ ದೈವ ಕೇಳೋದು. ಆ ಶರಣಾಗತಿಗೆ ಧರ್ಮರಾಯಂಗೆ ಇವತ್ತು ಒಳ್ಳೆ ಸ್ಥಾನ ಸಿಕ್ಕಿದ್ದು, ಅರ್ಜುನಿಗೂ ಅಗಿದೆ ಸಿಕ್ಕಿದ್ದು, ನಕುಲ ಸಹದೇವ ಪ್ರತಿಯೊಬ್ಬರಿಗೂ ಅದಿಗೆ ಸಿಕ್ಕಿದ್ದು. ಮೆರಿಯಂಥವ್ರಿಗೆಲ್ಲ ಕಾಲ ನಿಂತೋಗುತ್ತೆ, ಯಾವುದು ಶಾಶ್ವತ ಅಲ್ಲ. ಕಲಿಯುಗದಲ್ಲಿ ನೀವು ಅನ್ಕೊಂಡಂಗೆ ಏನೇ ಪಡೆದ್ರು ಎಲ್ಲ ಹೊರಟೋಗುತ್ತೆ. ದೇವ್ರು ಕೊಟ್ಟಿದ್ದು ಶಾಶ್ವತವಾಗಿರುತ್ತೆ. ಅವ್ರು ದೇವ್ರು ಕೊಟ್ಟಿದ್ದಾರೆ, ಇವತ್ತು ಆಧಾರವಾಗಿ ನಿಮ್ಮ ಮುಂದೆ ಕಾಣ್ತಾ ಇದೆ. ವೀಕ್ಷಕರು ನೀವು ನೋಡ್ತಾ ಇದ್ದೀರಿ ಅಷ್ಟೇ. ತುಂಬ ಧನ್ಯವಾದ ಗುರುಗಳೇ, ಇಷ್ಟೊಂದು ಸಮಯ ಕೊಟ್ಟು ನಮಗೆ ಈ ಒಂದು ಒಳ್ಳೆ ವಿಚಾರನ ತಿಳಿಸಿದ್ದೀರಾ. ಸೊ ಇನ್ನು ಮುಂದಕ್ಕೂ ನಿಮ್ಮಿಂದ ಇನ್ನೂ ಹಲವು ಒಂದು ಒಳ್ಳೊಳ್ಳೆ ವಿಚಾರನ, ಹೊಸ ವಿಚಾರನ ಆ್ಯಕ್ಚುಲಿ ಹೇಳಬೇಕು ಅಂದರೆ ಹೊಸ ವಿಚಾರ ನಿಮ್ಮಲ್ಲಿದೆ, ಆ ಜ್ಞಾನನ ಎಲ್ಲರಿಗೂ ಹಂಚಬೇಕು ಅಂತ ಈ ಮೂಲಕ ಕೇಳಿ. ಖಂಡಿತ ಅದು ದೈವ ಕೃಪೆ, ದೈವ ಒಂದು ಸಹಕಾರದಿಂದ, ದೇವರ ಕೃಪೆಯಿಂದ, ದೇವರು ಹೇಳಿದ ಸಮಯಕ್ಕೆ, ದೇವರು ನೀಡಿದ ಕಾರ್ಯಕ್ಕೆ ನಿಯಮಬದ್ಧವಾಗಿ ನಾವು ತಿಳಿಸ್ಬೇಕಾಗುತ್ತೆ. ಬೇರೆ ಏನು ಮಾಡ್ಲಿಕ್ಕಾಗಲ್ಲ. ವೀಕ್ಷಕರೇ, ಇಲ್ಲಿ ತನಕ ನೀವು ನೋಡಿದ್ರಲ್ಲ, ಒಂದು ಈ ಕ್ಷೇತ್ರದ ಮಹಿಮೆ ಬಗ್ಗೆ, ತಾಯಿ ಹೇಗೆ ಬಂದು ಇಲ್ಲಿ ನೆಲೆಸಿದ್ರು ಅನ್ನೋದ್ರ ಬಗ್ಗೆ ಗುರುಗಳು ನಮಗೆ ತುಂಬ ಅಚ್ಚುಕಟ್ಟಾಗಿ ಸ್ಥಳದ ಮಹಿಮೆ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ನೋಡ್ತಾ ಇರ್ತಕ್ಕಂಥ ವೀಕ್ಷಕರು ಈಗಾಗಲೇ ಇದರ ಒಂದು ವಿಳಾಸ ಕೂಡ ನಮ್ಮ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀವಿ. ನಮ್ಮ ಒಂದು ಸ್ಕ್ರೋಲಿಂಗಲ್ಲಿ ಹೇಗೆ ಇಲ್ಲಿ ತಲುಪಬೇಕು ಅನ್ನೋದನ್ನು ರೂಟ್ ಮ್ಯಾಪ್ ಕೂಡ ನಾವು ಕೊಟ್ಟಿರ್ತೀವಿ. ಹಾಗಾಗಿ ಬರುವಂಥ ಭಕ್ತಾದಿಗಳು ಅದರ ಮೂಲಕ ತಿಳಿದುಕೊಂಡು ಇಲ್ಲಿ ಬರಬೇಕಾಗಿ ವಿನಂತಿ. ಈ ವಿಡಿಯೋ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ, ಎಲ್ಲರಿಗೂ ತಲುಪಲಿ. ಈ ಒಂದು ಸ್ಥಳ ಎಷ್ಟು ಮಹಿಮೆ ಇದೆ ಅಂತ ಹೇಳಿದ್ರೆ ಪ್ರತ್ಯಕ್ಷವಾಗಿ ನೀವು ಬಂದು ಅನುಭವಿಸಿದ್ರೆ ಮಾತ್ರನೇ ನಿಮ್ಗೆ ಗೊತ್ತಾಗುತ್ತೆ. 54 ಶಕ್ತಿಪೀಠಗಳಿಗೆ ನೀವು ಏನು ಹೋಗ್ತೀರಾ, ಆ ಒಂದು ಫಲ ಏನು ಸಿಗುತ್ತೆ, ಆ ಫಲ ಈ ಒಂದು ಕ್ಷೇತ್ರದಲ್ಲಿ ನಿಮಗೆ ಸಿಕ್ಕೇ ಸಿಗುತ್ತೆ ಅನ್ನೋದು ಈ ಮೂಲಕ ನಾನು ತಿಳಿಸೋದಕ್ಕೆ ಬಯಸ್ತೀನಿ. ಹಾಗಾಗಿ ಸಾಧಕರು ಯಾರ್ಯಾರಿದ್ದೀರಾ, ಈ ಅಮ್ಮನವರ ಒಂದು ದರ್ಶನನ ಪಡೆದುಕೊಳ್ಳಿ, ಸಾಕ್ಷಾತ್ಕಾರ ಪಡೆದುಕೊಳ್ಳಿ ಅಂತ ಈ ಮೂಲಕ ನಾನು ತಿಳಿಸ್ತಾ ಇದ್ದೀನಿ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ, ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಏನು ಅನ್ನಿಸ್ತು ಅದನ್ನು ನೀವು ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ ಅಂತ ಹೇಳ್ತಾ, ಇನ್ನು ಮುಂಬರುವ ವಿಡಿಯೋಗಳಲ್ಲಿ ಗುರುಗಳು ಅವರ ಒಂದು ಮಾರ್ಗದರ್ಶನದಂತೆ ನೋಡೋಣ ಯಾವುದೆಲ್ಲ ಒಂದು ಒಳ್ಳೊಳ್ಳೆ ವಿಚಾರ, ಹೊಸ ವಿಚಾರಗಳು ನಮ್ಮ ಮುಂದೆ ತರ್ತಾರೆ. ನಾವು ಅದರ ಪ್ರಯತ್ನದಲ್ಲೇ ನಾವು ಇದ್ದೀವಿ. ನೋಡೋಣ ವೀಕ್ಷಕರೇ, ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಈ ವಿಶ್ವನ ವಿದಾಯ. ನಮಸ್ತೆ, ನಮಸ್ಕಾರ. ಈ ಕ್ಷೇತ್ರದ ಶಾಖನೀಲಾಂಬರಿ ದೇವಿಯ ದರ್ಶನ ಮಾಡಬೇಕಂದ್ರೆ ಬೆಂಗಳೂರಿಂದ ಬನಶಂಕರಿ ಬಸ್ ನಿಲ್ದಾಣದಿಂದ ಕನಕಪುರ ಆರೋಳ್ಳಿ ಬಸ್ ನಿಲ್ದಾಣಕ್ಕೆ ಬಂದು ಅಲ್ಲಿಂದ ಬಸ್ ವ್ಯವಸ್ಥೆನೂ ಇದೆ, ಮತ್ತು ಜಾಸ್ತಿ ಆಟೋಗಳು ಓಡಾಡೋದ್ರಿಂದ ಆಟೋ ವ್ಯವಸ್ಥೆನೂ ಇದೆ. ಆರೋಳ್ಳಿಯಿಂದ ಅಣೆದೊಡ್ಡಿ ಮತ್ತು ಸಿದ್ದೈನದೊಡ್ಡಿ ಗ್ರಾಮ, ಇದು ಈ ಕ್ಷೇತ್ರದಲ್ಲಿ ಸಿದ್ದೈನದೊಡ್ಡಿ ಗ್ರಾಮದಲ್ಲಿ ತಾಯಿ ನೆಲೆಸಿರ್ತಾಳೆ. ಸೊ ಆಟೋ ವ್ಯವಸ್ಥೆ ಇದೆ, ಬಸ್ ವ್ಯವಸ್ಥೆ ಇಲ್ಲ ಈ ಒಂದು ಸ್ಥಳಕ್ಕೆ ಬರಬೇಕಂದ್ರೆ. ಈ ಸ್ಥಳಕ್ಕೆ ಬಸ್ ವ್ಯವಸ್ಥೆ ಇಲ್ಲ. ಆರೋಳ್ಳಿಯಿಂದ ಅಣೆದೊಡ್ಡಿಗೆ ಬಸ್ಸು ಮತ್ತೆ ಆಟೋ ಎರಡೂ ಬರ್ತವೆ. ಅಲ್ಲಿಂದ 1 ಕಿಲೋಮೀಟರ್ ಇದೆ ಅಣೆದೊಡ್ಡಿಯಿಂದ. ಅಲ್ಲಿಂದ ಈ ಒಂದು ಸ್ಥಳಕ್ಕೆ 1 ಕಿಲೋಮೀಟರ್ ದೂರ ಆಗುತ್ತೆ. ಸೊ ಆಟೋ ಅಲ್ಲಿ ಬಂದು ಇಲ್ಲಿ ತಲುಪಬಹುದು, ಬರಬೇಕು. ಹೌದು.